ದಶೈತಾನಿ ನಾಮಾನಿ ತ್ರಿಸಂಧ್ಯಯಃ ಪಠೇ ನರಃ ನ ಚ ವಿಘ್ನ ಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. The following 2RRR program broadcast in the Kannada language is supported by the Community Broadcasting Foundation of Australia. ನಮಸ್ಕಾರ ಶ್ರೋತೃಗಳೇ, ನಮ್ಮ ಕಾರ್ಯಕ್ರಮವನ್ನು ಇವತ್ತು ಸ್ವಲ್ಪ ತಡ ಆಯಿತು. ಯಾಕೆಂದರೆ ವಿಪರೀತ ತಾಂತ್ರಿಕ ಅಡಚಣೆಗಳು ಇಲ್ಲಿ. ಆದ್ರೂ ಈಗ ನೀವು ನೇರ ಪ್ರಸಾರ ಅಥವಾ ರೇಡಿಯೋ ಮೂಲಕ ಕೇಳೋಕ್ಕಾಗುತ್ತೋ ಇಲ್ವೋ ನಮಗೆ ಸ್ವಲ್ಪ ಸಂಶಯ ಇದ್ದೇ ಇದೆ. ಆದರೆ ಇಂಟರ್ನೆಟ್ಟು ಅಥವಾ ಟ್ಯೂನ್ ಇನ್ ಮೊದಲಾದ ಆ್ಯಪ್ಗಳಲ್ಲಿ ಕೇಳಬಹುದು. ನೀವು ಕೇಳ್ತಾ ಇದ್ದೀರಿ ಅಂತ ಭಾವನೆ, ಅಥವಾ ನೀವು ಕೇಳ್ತಾ ಇದ್ದೀರಿ. ಆಮೇಲೆ ಯಾಕೆ ಈ 3 ರಾಷ್ಟ್ರಗೀತೆಗಳು ಅನ್ನೋದು ನಿಮಗೆ ಸಂಶಯ ಬರೋದು ಹಾಗೆ ಇಲ್ಲ. ನಾಳೆ ಭಾರತದ 76ನೆಯ ಗಣರಾಜ್ಯ ದಿವಸ, ಹಾಗೆ ಆಸ್ಟ್ರೇಲಿಯಾ ಡೇ ಕೂಡ. ಹೀಗಾಗಿ ನಾವು ನಮ್ಮ ತಾಯ್ನಾಡಾದ ಧರ್ಮಭೂಮಿ ಭಾರತ ಮತ್ತು ನಮ್ಮ ಕಾರ್ಯಕ್ಷೇತ್ರವಾದ ಆಸ್ಟ್ರೇಲಿಯಾ ಎರಡಕ್ಕೂ ಶಿರಬಾಗುತ್ತಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಇದು ಪ್ರತಿಧ್ವನಿಸುತ್ತದೆ. ಶ್ರೋತೃಗಳ, ಇವತ್ತು ಸಿಡ್ನಿ ಕನ್ನಡವಾಣಿ ನಮ್ಮ ನಿಲಯದಲ್ಲಿ ನನ್ನ ಜೊತೆ ನಟರಾಜ್ ಅವರಿದ್ದಾರೆ ಮತ್ತು ಶಶಿಕಾಂತ್ ಅವರಿದ್ದಾರೆ. ನಮಸ್ಕಾರ. ನಾವು 3 ಜನ ಅವರಿಗೆಲ್ಲ ನಮಸ್ಕಾರ. ಶ್ರೀನಿವಾಸ್ ಆಗಲೇ ಹೇಳಿದಾಗೆ ಆಸ್ಟ್ರೇಲಿಯಾ ಡೇ ಮತ್ತು ಭಾರತದ ಗಣರಾಜ್ಯ ದಿನದ ಶುಭಾಶಯಗಳೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ನಾವು ತಡವಾಗಿ ಪ್ರಾರಂಭಿಸೋದಕ್ಕಾಗಲೇ ಅವರು ಯಾಕೆ ಅಂತ ಆಗಲೇ ನಿಮಗೆ ತಿಳಿಸಿದ್ದಾರೆ. ಇದು ಟ್ರಾನ್ಸ್ಮಿಟರ್ ಅಂತ, ನಮ್ಮ ಸ್ಟುಡಿಯೋ ಮೇಲಿರೋ ಟ್ರಾನ್ಸ್ಮಿಟರ್ ಕೆಲಸ ಮಾಡದೇ ಇರಬಹುದು. ಯಾಕೆಂತಂದ್ರೆ ಅದ್ರ ಮೂಲಕ ನಿಮಗೆ
ರೇಡಿಯೋ ಮೂಲಕ ಬರುವಂಥ ಸಿಗ್ನಲ್ಸು ಟ್ರಾನ್ಸ್ಮಿಟರ್ ಮೂಲಕ ಬರುತ್ತೆ. ಆದರೆ ಆನ್ಲೈನ್ ಅಂದರೆ ಇಂಟರ್ನೆಟ್ ಮೂಲಕ ನೀವು ಕೇಳೋದಕ್ಕೆ ಲಭ್ಯ. ಆದ್ದರಿಂದ ನೀವು ರೇಡಿಯೋ ಮೂಲಕ ಕೇಳೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಅದನ್ನು ಬಿಟ್ಬಿಡಿ, ಆನ್ಲೈನ್ ಹೋಗಿ ನಮ್ಮ ಕಾರ್ಯಕ್ರಮವನ್ನು ಕೇಳಿ. ಇದಕ್ಕೆ ನಾವು ವಿಷಾದಿಸ್ತೇವೆ ಈ ಒಂದು ತೊಂದರೆಗೆ. ಖಂಡಿತ. ಈಗ ನಮ್ಮ ಹೋದ ವಾರದ ಕಾರ್ಯಕ್ರಮದ ಬಗ್ಗೆ 4 ಜನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಶಿವರಾಮ್, ಜಯಶ್ರೀ ಶಾನ್ಭಾಗ್ ಮತ್ತು ಜಯಶ್ರೀ ಶಾನ್ಭಾಗ್ 2 ಸಲ ಮತ್ತು ವಿ ಪ್ರಸಾದ್, ಇವರೆಲ್ರಿಗೂ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸೋಣ. ಇನ್ನು ಇವತ್ತಿನ ಕಾರ್ಯಕ್ರಮ ಏನು ಅಂತ ಹೇಳೋದಾದ್ರೆ, ಆಸ್ಟ್ರೇಲಿಯಾ ಡೇ ಕುರಿತು ವಿನತೆ ಶರ್ಮಾ ಅವರು ಒಂದು ಮಾಹಿತಿ ಅಥವಾ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದಾದ ನಂತರ ಗಣೇಶ್ ಪ್ರಸಾದ್ ಅವರು ಭಾರತೀಯ ಗಣರಾಜ್ಯದ ವಿಚಾರ ಮಾತಾಡಿದ್ದಾರೆ, ಅದನ್ನು ಕೇಳಂತೆ. ಅಲ್ಲದೆ ನಮ್ಮ ಜೊತೆ ಮುಖಾಮುಖಿ ಚರ್ಚೆ ಮಾಡೋದಕ್ಕೆ ಶಶಿಕಾಂತ್ ಅವರಿದ್ದಾರೆ. ಅವರು ಯಶಸ್ಸು ಅಂದ್ರೆ ಏನು ಎತ್ತ ಅನ್ನೋದ್ರ ವಿಚಾರ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಇವತ್ತು. ಯಶಸ್ಸು ಅಥವಾ ಸಕ್ಸಸ್ ನಾವು ಎದುರು ನೋಡ್ತೀವಿ ಶಶಿಕಾಂತ್ ಅವರೇ ನಿಮ್ಮ ಜೊತೆ ಮಾತಾಡೋದನ್ನ. ಖಂಡಿತ. ಈಗ ಇಷ್ಟು ಹೇಳಿದ್ಮೇಲೆ ನಮ್ಮ ಮೊದಲನೇ ಇದನ್ನ ಪ್ರಾರಂಭಿಸೋಣ. ವಿನತೆ ಶರ್ಮಾ ಅವರು ನಮ್ಮ ಆಸ್ಟ್ರೇಲಿಯಾ ಡೇ ಬಗ್ಗೆ ಮಾತಾಡಿದ್ದಾರೆ. ವಿನತೆ ಶರ್ಮಾ ಅವರು ನಾವು ಪ್ರತ್ಯೇಕವಾಗಿ ನಿಮಗೆ ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ. ಆಸ್ಟ್ರೇಲಿಯಾ ವಿಚಾರವಾಗಿ ಅನೇಕ ಬಾರಿ ನಮ್ಮಲ್ಲಿ ಮಾತಾಡಿದ್ದಾರೆ ಮತ್ತು ಕೆಂಡ ಸಂಪಿಗೆ ಮುಂತಾದ ಸಾಮಾಜಿಕ ತಾಣಗಳಲ್ಲಿ ಮಾತಾಡಿದ್ದಾರೆ. ಆಸ್ಟ್ರೇಲಿಯಾ ಬಗ್ಗೆ ಕನ್ನಡದಲ್ಲಿ ತಿಳಿಸ್ತಾ ಇರೋ ಒಬ್ಬ ಪ್ರಸಿದ್ಧ ಅಥವಾ ಮುಂಚೂಣಿಯ ಬಾತ್ಮೀದಾರರು ಇವರು ಅಂತ ನಾನು ಕರಿತೀನಿ ಅವ್ರನ್ನ. ಇದು ಕೇಳಿ ವಿನತೆ ಶರ್ಮಾ ಅವರು. ನಮಸ್ಕಾರ, ನನ್ನ ಹೆಸರು ವಿನತೆ ಶರ್ಮಾ ಅಂತ ಹೇಳಿ. ನಾನು ಆಸ್ಟ್ರೇಲಿಯಾ ನಗರವಾದ ಬ್ರಿಸ್ಬೇನ್ನಲ್ಲಿ ವಾಸವಿದ್ದೀನಿ. ಈಗ ಜನವರಿ 26 ಬಂದಿದೆ. ಈ ಜನವರಿ 26ಕ್ಕೆ ಆಸ್ಟ್ರೇಲಿಯಾದಲ್ಲಿ ವಿಶೇಷವಾದ ಒಂದು ಅರ್ಥವಿದೆ, ಮಹತ್ವವಿದೆ ಮತ್ತು ಅದರದೇ ಆದ ಒಂದು ವ್ಯಾಖ್ಯಾನ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ 1788 ಜನವರಿ 26ರಂದು ಬ್ರಿಟಿಷ್ ಕ್ಯಾಪ್ಟನ್ ಆದ ಕ್ಯಾಪ್ಟನ್ ಆರ್ಥರ್ ಫಿಲಿಪ್ ಆಸ್ಟ್ರೇಲಿಯಾದ ಸಿಡ್ನಿ ತೀರಕ್ಕೆ ಬಂದು, ಈಗ ಸಿಡ್ನಿ ನಗರವಾಗಿದೆ ಅದು, ಆಗ ಆಸ್ಟ್ರೇಲಿಯಾದ ಪೂರ್ವ ತೀರದ ಒಂದು ಬಹಳ ಸುಂದರವಾದ ಒಂದು ಭಾಗಕ್ಕೆ ಬಂದು ತನ್ನ ನೌಕೆಯನ್ನ ಅಲ್ಲಿ ನಿಲ್ಲಿಸಿ ತನ್ನ ನೌಕಾಪಡೆಯೊಂದಿಗೆ ಆಸ್ಟ್ರೇಲಿಯಾದ ನೆಲದ ಮೇಲೆ ಕಾಲಿಟ್ಟ. ಅಂದ್ರೆ ಕ್ಯಾಪ್ಟನ್ ಆರ್ಥರ್ ಫಿಲಿಪ್ ಕಾಲಿಟ್ಟಿದ್ದ ದಿನವನ್ನ ಜನವರಿ 26 ಆಸ್ಟ್ರೇಲಿಯಾ ಡೇ. ಅವತ್ತು ಆಸ್ಟ್ರೇಲಿಯಾದ ಆಧುನಿಕ ಇತಿಹಾಸ, ಆಧುನಿಕ ಚರಿತ್ರೆ ಶುರುವಾಯಿತು ಅಂತ ಗುರುತಿಸ್ತಾರೆ. ಹಾಗಾಗಿ ಆಸ್ಟ್ರೇಲಿಯಾವನ್ನು ಕಂಡು ಹಿಡಿದ ದಿನ ಜನವರಿ 26 ಅಂತ ಹೇಳಿ ಆಸ್ಟ್ರೇಲಿಯಾ ದಿನವಾಗಿ 26ನೇ ತಾರೀಕನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಆದರೆ ಆಸ್ಟ್ರೇಲಿಯಾದಲ್ಲಿರುವ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಕೆಲವರಿಗೆ ಜನವರಿ 26 ಆಸ್ಟ್ರೇಲಿಯಾ ಡೇ ಬಹಳ ಮಹತ್ವಪೂರ್ಣ, ವಿಜೃಂಭಿಸುವಂತಹ, ತಮ್ಮ ದೇಶವನ್ನು ಕಂಡು ಹಿಡಿದಂತಹ ದಿನ ಅಂತ ಅನ್ಸಿರ್ಬೋದು. ಆದರೆ ಇನ್ನೂ ಕೆಲವರಿಗೆ ಯಾರೋ ಹೊರಗಿನಿಂದ ಬಂದು ತಮ್ಮ ನಾಡಿನಲ್ಲಿ, ತಮ್ಮ ನೆಲದಲ್ಲಿ ಕಾಲೂರಿ ತಮ್ಮ ಜನರ ಗುರುತನ್ನೇ ಅಳಿಸಿ ಹೋಗುವಂತೆ ಮಾಡಿದ ದಿನವಿದು. ಅಂದ್ರೆ ಶೋಕಾಚರಣೆಯ ದಿನ. ಇದು ಆತಂಕ ತಂದಿರುವಂತಹ ಗಳಿಗೆ ಮತ್ತು ಇದು ವಸಾಹತುಶಾಹಿಗಳು ಬಂದು ನೆಲೆಸಿರುವಂತಹ ದಿನ. ಅದಲ್ಲದೆ ಕೂಡ ಇದು ಆಕ್ರಮಣದ ದಿನ ಅಂತ ಹೇಳಿ ಕೆಲವರು ಇದನ್ನ ಆಚರಿಸ್ತಾರೆ. ಹಾಗೆ ಕೂಡ ನಡೆದು ಬಂದಿದೆ. ಒಂದು ಕಡೆ ಸುಮಾರು ಇತ್ತೀಚಿನ ವರದಿಗಳಂತೆ ಸುಮಾರು 75% ಹೆಚ್ಚಿನ ಜನ ಆಸ್ಟ್ರೇಲಿಯಾ ಡೇ ಜನವರಿ 26ರಂದು ಆಸ್ಟ್ರೇಲಿಯಾ ಡೇ, ಆಸ್ಟ್ರೇಲಿಯಾವನ್ನು ಕಂಡು ಹಿಡಿದ ದಿನ ಅಂತ ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಹಬ್ಬದ ದಿನ ತರ ಆಚರಿಸ್ತಾರೆ. ಇನ್ನೊಂದೆಡೆ 25% ಜನ ಅದನ್ನ ಶೋಕಾಚರಣೆಯ ದಿನ, ಆಕ್ರಮಣದ ದಿನ ಅಂತ ಹೇಳಿ ಆಚರಿಸ್ತಾರೆ.
ಎರಡಕ್ಕೂ ಕೂಡ ಅದರದೇ ಆದ ವಿಶೇಷ ವ್ಯಾಖ್ಯಾನ ಇದೆ. ಚರಿತ್ರೆಯನ್ನ ನೀವು ಗಮನಿಸಿದ್ರೆ, ನಾನು ಮುಂಚೆನೆ ಹೇಳಿದ ಹಾಗೆ 1788 ಜನವರಿ 26 ಆಸ್ಟ್ರೇಲಿಯಾದ ಆಧುನಿಕ ಇತಿಹಾಸದ ವ್ಯಾಖ್ಯೆ ಶುರು ಆಯಿತು. ಈ ವ್ಯಾಖ್ಯಾನವನ್ನು ಬರೆದವರು ಬ್ರಿಟಿಷ್ ವಸಾಹತುಶಾಹಿಗಳು. ಈ ನೆಲದಲ್ಲಿ ಯಾರೂ ಇಲ್ಲ, ಈ ನಾಡಿನಲ್ಲಿ ಯಾರೂ ಇಲ್ಲ, ಮನುಷ್ಯರೇ ಇಲ್ಲ, ಎಲ್ಲೋ ಅಲ್ಲಲ್ಲಿ ಕಾಡು ಮನುಷ್ಯರಿದ್ದಾರೆ, ಹಾಗಾಗಿ ಇದು ಖಾಲಿ ಬಿದ್ದಿರುವಂತಹ ಒಂದು ನಾಡು, ಇದನ್ನು ನಾವು ಆಕ್ರಮಿಸಬಹುದು ಅಂತ ಹೇಳಿ ಈ ನಾಡನ್ನ ಅವರು ಆಕ್ರಮಿಸಿಕೊಂಡು ಯಾರ ಒಂದು ಅನುಮತಿಯನ್ನು ಕೂಡ ಕೇಳದೆ ತಮ್ಮ ನೆಲೆಯನ್ನ ಊರಿದ್ರು, ತಮ್ಮ ಜನರನ್ನ ಮುಂದೆ ತಂದ್ರು, ಬೆಳೆಸಿದ್ರು, ಈ ದೇಶದ ತುಂಬಾ ಹರಡಿಕೊಂಡ್ರು. ಆದರೆ ಇವ್ರಿಗೂ ಮುಂಚೆ ಇಲ್ಲಿ ಅಬೊರಿಜಿನಲ್ ಮತ್ತು ಟೊರೆಸ್ಟ್ರೈಟ್ ಐಲ್ಯಾಂಡರ್ಸ್ ದ್ವೀಪವಾಸಿಗಳು, ಅಂದ್ರೆ ಅಬೊರಿಜಿನಲ್ ಜನರು ಮತ್ತು ಟೊರೆಸ್ಟ್ರೈಟ್ ಐಲ್ಯಾಂಡ್ ದ್ವೀಪವಾಸಿಗಳು ಇಲ್ಲಿ ಇದ್ರು. ಅದರಲ್ಲೂ ಕೂಡ ಹೆಚ್ಚಿನವರು ಅಬೊರಿಜಿನಲ್ ಜನರು. ಈ ಅಬೊರಿಜಿನಲ್ ಜನರ ಜನಸಮುದಾಯಗಳು ಈ ದೇಶ ಖಂಡದ ತುಂಬಾ ಹರಡಿತ್ತು. 250 ಭಾಷೆಗಳಿಗೂ ಹೆಚ್ಚು ಭಾಷೆಗಳು ಅವರಲ್ಲಿ ಜೀವಂತವಾಗಿತ್ತು. ಅಷ್ಟೇ ಸಂಖ್ಯೆಯ ಅಥವಾ ಇನ್ನೂ ಹೆಚ್ಚಿನ ಬಹುತ್ವ ಗುಣಗಳ ತುಂಬಿರುವಂತಹ ಸಂಸ್ಕೃತಿಗಳಿತ್ತು, ಬಹುತ್ವದ ಸಂಸ್ಕೃತಿಗಳಿತ್ತು. ಅಂದ್ರೆ ಬಹು ಸಂಸ್ಕೃತಿಗಳ, ಬಹು ಭಾಷೆಗಳ ಜೀವನ ಅವ್ರದ್ದಾಗಿತ್ತು. ತಮ್ಮದೇ ಆದ ಒಂದು ನೆಲಕ್ಕೆ ಸಂಬಂಧಿಸುವಂತಹ ಒಂದು ಜೀವನ ಶೈಲಿಯನ್ನ ಅವರು ಜೀವಿಸ್ತಾ ಇದ್ರು. ಇದನ್ನೆಲ್ಲಾನು ಅಳಿಸಿ ಹಾಕುವಂತೆ ಬ್ರಿಟಿಷರು ಬಂದು ವಸಾಹತುಶಾಹಿಗಳಾಗಿ ಇಲ್ಲಿ ನೆಲೆ ಊರಿ ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿ ಇದ್ದಂತಹ ಅಬೊರಿಜಿನಲ್ ಜನರನ್ನ ನಿರ್ನಾಮ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗೇನೆ ಅವರ ಪ್ರಯತ್ನಗಳು 150 ವರ್ಷಗಳಿಗೂ ಕೂಡ ಹೆಚ್ಚಿನ ಕಾಲ ಅವರ ಪ್ರಯತ್ನಗಳು ಮುಂದುವರೆದಿತ್ತು. ಆದರೆ ಅದಕ್ಕೆ ಪ್ರತ್ಯುತ್ತರವಾಗಿ ತಮ್ಮದೇ ಆದ ಒಂದು ನೆಲೆಗಟ್ಟಿನಿಂದ ಅಬೊರಿಜಿನಲ್ ಜನರು ಪ್ರತಿರೋಧವನ್ನ ತೋರಿಸಿದ್ರು ಮತ್ತು ಇದು ನಮ್ಮನ್ನ ಅಳಿಸೋಕ್ಕೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಾವು ನಮ್ಮ ಜನರು ನಮ್ಮ ಸಂಸ್ಕೃತಿಗಳು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ತಮ್ಮದೇ ಆದ ಶಾಂತ ರೀತಿಯಲ್ಲಿ ಬದುಕ್ತಾ ಇವತ್ತು ಈಗಿನ ಜನಸಂಖ್ಯೆಯ ಪ್ರಕಾರ 3.8% ಜನ ಅಬೊರಿಜಿನಲ್ ಮತ್ತು ಟೊರೆಸ್ಟ್ರೈಟ್ ಐಲ್ಯಾಂಡರ್ ಅಂದ್ರೆ ದ್ವೀಪವಾಸಿಗಳು ಇದ್ದಾರೆ. ಹೀಗಾಗಿ ಇವ್ರುಗಳೆಲ್ಲಾನು ಜನವರಿ 26ರಂದು ಹಬ್ಬದ ತರ ಮಾಡಬೇಡಿ, ಯಾಕೆಂದ್ರೆ ನೀವೆಲ್ಲರೂ ಬಂದು ನಮ್ಮ ನಾಡಿನಲ್ಲಿ ಇದ್ದೀರಾ, ನಮ್ಮ ನೆಲದಲ್ಲಿದ್ದೀರಾ, ನಮ್ಮ ದುಃಖವನ್ನ ನೀವು ಗುರುತಿಸಿ ನಮ್ಮ ಮೇಲೆ ಆಕ್ರಮಣ ಮಾಡಿದಂತಹ ಅನ್ಯಾಯಗಳನ್ನ ನೀವು ಗುರುತಿಸಿ ನಮ್ಮ ಜೊತೆ ಒಪ್ಪಂದ ಮಾಡ್ಕೊಳ್ಳಿ, ನಮಗೆ ಆಗಿರುವಂತ ಬಹಳ ಬಗೆಯ ಅನ್ಯಾಯಗಳನ್ನ ಕುರಿತು ನೀವು ಮಾತನಾಡಿ ನಮಗೆ ನ್ಯಾಯವನ್ನ ಒದಗಿಸ್ಕೊಡಿ ಅಂತ ಹೇಳ್ತಾನೆ ಇದ್ದಾರೆ. ಇದಕ್ಕೆ ಉದಾಹರಣೆ ಅಂದ್ರೆ 2023 ಅಂದ್ರೆ 2 ವರ್ಷಗಳ ಹಿಂದೆ ನಡೆದಂತಹ ವಾಯ್ಸ್ ರೆಫರೆಂಡಮ್. ಆ ವಾಯ್ಸ್ ರೆಫರೆಂಡಮ್ನಲ್ಲಿ ಕೂಡ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನಕ್ಕೇನೆ ಒಂದು ತಿದ್ದುಪಡಿ ತರಬೇಕು. ಎಂತಹ ತಿದ್ದುಪಡಿ ಅಂದ್ರೆ ಇಲ್ಲಿರುವಂತಹ ಮೂಲ ನಿವಾಸಿಗಳು ಅಬೊರಿಜಿನಲ್ ಮತ್ತು ಟೊರೆಸ್ಟ್ರೈಟ್ ಐಲ್ಯಾಂಡರ್ ಜನ ಇವರನ್ನ ಗುರುತಿಸ್ಬೇಕು, ಸಂವಿಧಾನದಲ್ಲಿ ಅವರಿಗೆ ಆದ ಒಂದು ದನಿಯನ್ನ ಕೊಡಬೇಕು ಅಂತ ಹೇಳಿ ಆ ವಾಯ್ಸ್ ರೆಫರೆಂಡಮ್ ಜಾರಿಗೆ ತರೋಣ ಅಂತ ಹೇಳಿ ಆಸ್ಟ್ರೇಲಿಯಾ ಜನರನ್ನ ಮತ ಹಾಕೋದಕ್ಕೆ ಹೇಳಿದ್ರು. 3/4 ಜನ ಆಸ್ಟ್ರೇಲಿಯನ್ನರು ಆ ಒಂದು ದನಿ ಕೊಡಬಾರದು ಅಂತ ಹೇಳಿ ಅದಕ್ಕೆ ವಿರುದ್ಧವಾದ ಮತ ಹಾಕಿ ಆ ವಾಯ್ಸ್ ರೆಫರೆಂಡಮ್ ಸೋಲು ಒಪ್ಪಿತು. ಅಂದ್ರೆ ಸೋತು ಮಣ್ಣಾಯ್ತು. ಆ ಸೋಲಿಗೆ ಕಾರಣ ಯಾರು? ಆಸ್ಟ್ರೇಲಿಯಾದಲ್ಲಿರುವ ನಾವೆಲ್ಲರೂ ಕೂಡ ಆಸ್ಟ್ರೇಲಿಯನ್ನರು ಅಂತ ಅನ್ನಿಸ್ಕೊಂಡು ನಾವು ಮತಗಾರರು ಮತ ಹಾಕ್ತಾ ಇರೋರು ಎಲ್ಲರೂ ಕೂಡ ಆ ಸೋಲಿಗೆ ಕಾರಣ. ಅಂದ್ರೆ ಅದು ಯಾರ ಸೋಲು? ನಮ್ಮ ಸೋಲು, ನಮ್ಮೆಲ್ಲರ ಸೋಲು. ಯಾಕೆ ಅಂತ ಹೇಳಿದ್ರೆ ಈ ನಾಡಿನಲ್ಲಿ ಇರುವಂತಹ ಮೂಲ ನಿವಾಸಿಗಳಿಗೆ, ಮೂಲ ಜನರಿಗೆ ಆಗಿರುವಂತಹ ಒಂದು ಅನ್ಯಾಯವನ್ನ ನಾವೆಲ್ಲರೂ ಕೂಡ ಪ್ರತಿಭಟಿಸ್ಬೇಕಾಗಿತ್ತು. ಅನ್ಯಾಯದ ಬಗ್ಗೆ ಮಾತುಕತೆ ನಡೆಸಿ ಅವರ ಕೂಡ ಒಂದು ಒಪ್ಪಂದ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ಮತಗಟ್ಟೆಯಲ್ಲಿ ನಾವು
ಅವರಿಗೆ ಧ್ವನಿ ಕೊಡೋದು ಬೇಡ ಅಂತ ಹೇಳಿ ಆ ಒಂದು ಮತವನ್ನ ಸೋಲಿಸಿದ್ದು ಬಹಳ ದುಃಖಕರವಾದ ಅನ್ಯಾಯವಾದ ವಿಷಯ. ಈ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಜನವರಿ 26ರಂದು ಅದು ಹಬ್ಬ ಆಗ್ಬೇಕಾ ಇಲ್ಲ ಶೋಕಾಚರಣೆಯ ಸಂಕೇತವಾಗ್ಬೇಕಾ ಅನ್ನೋ ಚರ್ಚೆ ಇವತ್ತು ಕೂಡ ಇದೆ. ಆದರೆ ಒಂದು ಒಳ್ಳೆಯ ಪ್ರಗತಿಕರ ವಿಷಯ ಅಂದ್ರೆ ಈಗ ಇತ್ತೀಚೆಗೆ ಕಳೆದ 2-3 ವರ್ಷಗಳಿಂದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಕೆಲವು ಪ್ರಗತಿಕರ ಸಂಸ್ಥೆಗಳಲ್ಲಿ ಆಸ್ಟ್ರೇಲಿಯಾ ಡೇ ಜನವರಿ 26ರಂದು ಎಲ್ರಿಗೂ ಕೂಡ ಅದು ಸಾರ್ವಜನಿಕ ರಜಾ ಆಗೋದು ಕಂಪಲ್ಸರಿ, ಅಂದ್ರೆ ಕಡ್ಡಾಯವಾಗಿ ಸಾರ್ವಜನಿಕ ರಜಾ ಆಗೋದು ಬೇಡ, ಪಬ್ಲಿಕ್ ಹಾಲಿಡೇ ಆಗೋದು ಬೇಡ. ಅದು ಅವರವರ ಸಮ್ಮತಿಗೆ ಅವರವರ ಆಯ್ಕೆಗೆ ಬಿಟ್ಟಿದ್ದು. ಕೆಲವರಿಗೆ ಇದನ್ನ ಆಸ್ಟ್ರೇಲಿಯಾ ಡೇ ಹಬ್ಬ ಆಗಬಾರ್ದು ಅಂತ ಹೇಳಿದ್ರೆ ಅದನ್ನ ನಾವು ಸಾರ್ವಜನಿಕ ರಜೆಯನ್ನಾಗಿ ಪರಿಗಣಿಸದೆ ಕೆಲಸಕ್ಕೆ ಹೋಗಿ ಮತ್ತೊಂದಿನ ಯಾವತ್ತೋ ಒಂದು ನಾವು ರಜಾ ಹಾಕೋಬಹುದು. ಈ ತರದ ಆಯ್ಕೆ ಬಂದಿರೋದು ಬಹಳ ಇತ್ತೀಚೆಗೆ, ಕೆಲವಾರು ವರ್ಷಗಳ ಹಿಂದೆ ಮಾತ್ರ. ಅಂದ್ರೆ ನಾವು ಪ್ರಗತಿಕರ ದಾರಿಯಲ್ಲಿ ನಿಧಾನವಾಗಿ ನಡೀತಾ ಇದ್ದೀವಿ. ಆಸ್ಟ್ರೇಲಿಯಾ ಡೇ ಜನವರಿ 26ರಂದು ಇರುವಂತಹ ಪೂರ್ವಗ್ರಹಗಳು, ಕಲ್ಪನೆಗಳು ನಿಧಾನವಾಗಿ ಬದಲಾಗ್ತಾ ಇದೆ. ಆದರೆ ಆ ಒಂದು ಬದಲಾವಣೆ ಮತ್ತು ಪ್ರಗತಿಕರ ಆಲೋಚನೆಗಳು ಬಹಳ ಮಂದಗತಿಯಲ್ಲಿ ನಡೀತಾ ಇವೆ. ಹೀಗಾಗಿ ಆಸ್ಟ್ರೇಲಿಯಾ ಇಂದಿಗೂ ಕೂಡ ಬಹಳಷ್ಟು ವರ್ಷಗಳ ಹಿಂದೆ ಉಳಿದ ಒಂದು ದೇಶ ಅಂತ ಹೇಳಬಹುದು. ಅದಂತೂ ಆಸ್ಟ್ರೇಲಿಯಾ ಡೇ ಜನವರಿ 26ರ ಮಟ್ಟಿಗೆ ಬಹಳ ನಿಜ ಅನ್ಸತ್ತೆ ನನಗೆ. ಯಾಕೆಂದ್ರೆ ಅವತ್ತು ಬಹುಶಃ ಆಸ್ಟ್ರೇಲಿಯನ್ ಎಲ್ಲ ಪ್ರಮುಖ ನಗರಗಳಲ್ಲಿ ರೆಸಿಸ್ಟೆನ್ಸ್ ಡೇ ಅಂತ ಮಾಡ್ತಾರೆ. ಸಿಡ್ನಿ, ಬ್ರಿಸ್ಬನ್, ಮೆಲ್ಬರ್ನ್, ಪರ್ತ್, ಅಡಿಲೇಡ್ ಇಂಥ ಕಡೆ ಎಲ್ಲಾನು ಅಬೋರಿಜಿನಲ್ ಜನರು ಮತ್ತು ಟೊರೆಸ್ ಸ್ಟ್ರೈಟ್ ಐಲ್ಯಾಂಡರ್ ಜನರು ರೆಸಿಸ್ಟೆನ್ಸ್ ಡೇ ಅಂತ ಮಾಡ್ತಾರೆ. ಅವತ್ತು ಪ್ರತಿರೋಧದ ಒಂದು ನಡಿಗೆ, ಮಾರ್ಚ್, ರೆಸಿಸ್ಟೆನ್ಸ್ ಮಾರ್ಚ್ ಅಷ್ಟೇ. ಬಹಳ ಶಾಂತಯುತವಾಗಿ ನಮ್ಗಾಗಿರೋ ಅನ್ಯಾಯದ ಬಗ್ಗೆ ಮಾತಾಡಿ ಹೀಗೆಲ್ಲ ಮಾತಾಡ್ಕೊಂಡು ನಡೀತಾರೆ. ಮೊದಲು ನಾನು ನೋಡ್ತಿದ್ದ ಹಾಗೆ ಈ ಒಂದು ರೆಸಿಸ್ಟೆನ್ಸ್ ಮಾರ್ಚ್ಗೆ ಆ ಮೂಲ ನಿವಾಸಿಗಳು ಮಾತ್ರ ಇರ್ತಾ ಇದ್ರು. ಇತ್ತೀಚೆಗೆ ನೋಡ್ತಾ ಇರೋ ಹಾಗೇನೆ ಕಳೆದ 10 ವರ್ಷಗಳಲ್ಲಿ ಈ ರೆಸಿಸ್ಟೆನ್ಸ್ ಮಾರ್ಚ್ ಅಂದ್ರೆ ಅವತ್ತು ಅವರು ಪ್ರತಿರೋಧದ ನಡಿಗೆ ನಡೆಸ್ತಾರಲ್ಲ, ಅದಕ್ಕೆ ಸಾವಿರಾರು ಜನ ಸೇರ್ಕೊಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇರೋರು ವಲಸೆಗಾರರು, ನಮ್ಮಂಥವ್ರು ನಿಮ್ಮಂಥವ್ರು. ಅಂದ್ರೆ ಹೊರಗಿನಿಂದ ಬಂದು ಇಲ್ಲಿ ನೆಲ ಊರಿರುವಂತಹ ವಲಸೆಗಾರರಲ್ಲಿ ಇಲ್ಲಿನ ಮೂಲ ನಿವಾಸಿಗಳಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಪ್ರಜ್ಞೆ ಬೆಳೀತಾ ಇದೆ, ಪ್ರಜ್ಞೆ ಹೆಚ್ಚುತ್ತಾ ಇದೆ, ಅರಿವು ಹೆಚ್ಚಾಗ್ತಾ ಇದೆ. ಇದು ಮತ್ತಷ್ಟು ಹೆಚ್ಚಾಗಬೇಕು. ಯಾಕೆಂದ್ರೆ ಈ ನಾಡಿನಲ್ಲಿ ನಡೆದು ಹೋಗಿರುವಂತಹ, ಈಗಲೂ ನಡೆಯುತ್ತಾ ಇರುವಂತಹ ಮೂಲ ನಿವಾಸಿಗಳಿಗೆ ಸಂಬಂಧಪಟ್ಟಂತಹ ಅನ್ಯಾಯಗಳನ್ನ ನಾವೆಲ್ಲರೂ ಮಾತಾಡಬೇಕು, ಅವುಗಳನ್ನ ಕುರಿತು ಎಲ್ಲರೂ ಮಾತಾಡಬೇಕು. ಆವಾಗ ಜನವರಿ 26ರ ಬಗ್ಗೆ ಇರುವಂತಹ ಮಹತ್ವ, ಅರ್ಥ, ಅದಕ್ಕೆ ಆಗಿರುವಂತಹ ಒಂದು ವ್ಯಾಖ್ಯಾನ, ಇವುಗಳಿಗೆಲ್ಲ ನಾವು ಬೇರೆ ಬೇರೆ ಅರ್ಥಗಳನ್ನು ಕೊಡೋಕ್ಕೆ ಸಾಧ್ಯ ಆಗತ್ತೆ. ಬೇರೆ ಬೇರೆ ನೆಲೆಗಟ್ಟಿನಲ್ಲಿ ನಿಂತು ಜನವರಿ 26ರನ್ನ ನೋಡುವಂತಹ ಒಂದು ಸಾಧ್ಯತೆಗಳು ನಮಗೆ ಒದಗತ್ತವೆ. ಈ ತರಹದ ಪ್ರಜ್ಞಾಪೂರ್ವಕ ಆಲೋಚನೆ ನಮ್ಮಲ್ಲಿ ಹೆಚ್ಚಾಗಬೇಕು. ಆವಾಗ ಜನವರಿ 26 ಹಬ್ಬ ಆಗತ್ತಾ ಅಥವಾ ದುಃಖದ ಸಂಕೇತವಾಗತ್ತಾ ಅನ್ನೋದು ನಮ್ಮ ಆಯ್ಕೆಗೆ ಬಿಟ್ಟಿತ್ತು. ನಮಸ್ಕಾರ. ಅಂತೂ ವಿನತೆ ಅವರು ಬಹಳ ಚೊಕ್ಕಟವಾಗಿ ಎಲ್ಲ ಪಾಯಿಂಟ್ಸ್ ನಮ್ಮ ಮುಂದೆ ಇಟ್ಟಿದ್ದಾರೆ. ಹೌದು, ಅದರಿಂದ ನಾವು ಅದ್ರ ಬಗ್ಗೆ ತೀರ್ಮಾನ ತಗೋಬಹುದು ಅವ್ರ ಲೇಖನಗಳು ಎಲ್ಲದನ್ನು ಹೀಗೆ ಇದೆ. ಓದ್ತಾ ಇರ್ತೀನಿ ನಾನು. ಕೆಂಡಸಂಪಿಗೆ ಲೇಖನಗಳನ್ನೆಲ್ಲ ಇಲ್ಲಿ ಬಹಳ ವಾಟ್ಸಪ್ ಗ್ರೂಪ್ ಎಲ್ಲ ಇದೆಯಲ್ಲ, ಅದ್ರಲ್ಲಿ ಹಾಕ್ತಾ ಇರ್ತಾರೆ. ಹಾಗೆ ನನಗೆ ಸಿಕ್ಕಿದ್ದುವೆ. ಮೊದಲು ಅವರನ್ನ ನಾನು ಸಿಡ್ನಿ ಕನ್ನಡವಾಣಿಗೆ ಸಂದರ್ಶನಕ್ಕೆ ಕರೆದಾಗ ಅವರು ಸಿಕ್ಕಿದ್ದೇನೆ. ಆ ಒಂದು ಕೆಂಡಸಂಪಿಗೆದ್ದು ಕೆಲವು ಅವ್ರು ಬರೆದಂಥ ಬರಹಗಳನ್ನು ನೋಡ್ಬಿಟ್ಟು ಬಹಳನೇ ನನಗೆ ಅನ್ನಿಸ್ತು, ಇವರು ಆಸ್ಟ್ರೇಲಿಯಾದ ಬಗ್ಗೆ ಚೆನ್ನಾಗಿ ಮಾತಾಡಬಲ್ಲರು ಅಂತ. ಇದು ಒಂದು ಉದಾಹರಣೆ ಅದಕ್ಕೆ. ಅಂತೂ ಅವ್ರಿಗೆ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಹೀಗೆ ಒಂದು ಸ್ಪಾನ್ಸರ್ ಸಂದೇಶ. Hi, I'm Igor Lihorovich of Take Care of Books.
We're proud accountants and sponsors of Right Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations. Thanks, Igor. Take Care of Books works excellently with not-for-profit organisations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. Did you know each year thousands of Australians are diagnosed with blood cancers and disorders, with many requiring a stem cell transplant to survive? However, in Australia, we're facing a critical shortage of registered stem cell donors, especially amongst young people. Registering as a potential donor is an easy process, and it begins with a simple cheek swab that you can complete at home. So if you're aged 18 to 35, then why not join the registry? You could be the match that saves someone's life. For more information, visit stemcelldonors.org.au. Yes, 2RRR is the jazziest joint in town. We present 8 hours per week of the coolest jazz, from trad to mainstream, bebop to big band, and vintage to modern. Join broadcasters Hartley Anderson, Charlotte V., Jim Catlin, Rob Scott, and Tom Parker. Monday to Friday, midday to 2 p.m., right here on 2RRR, your local sound to the world. For more details, head to the 2RRR website, 2rrr.org.au. ಇನ್ನು ಭಾರತ ಗಣರಾಜ್ಯ ದಿವಸ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಅದಕ್ಕೆ ಮುಂಚೆ ನಾನೊಂದು ಮತ್ತೊಂದ್ಸಲಿ ನಮ್ಮ ಶ್ರೋತೃಗಳಿಗೆ ಹೇಳ್ಬಿಡೋಣ. ತಾಂತ್ರಿಕ ತೊಂದರೆಯಿಂದಾಗಿ ನಿಮಗೆ ರೇಡಿಯೋ ಮೂಲಕ ಆಗಲಿ ಇದಾಗಿ ಈ ಒಂದು ಪ್ರಸಾರ ಕೇಳಿ ಬರದೇ ಇರ್ಬೋದು. ಯಾಕೆಂತಂದ್ರೆ ನಾವು ಪ್ರಾರಂಭ ಮಾಡೋದನ್ನೇ ಹಾಗಾಯ್ತು. ಯಾಕೆಂದ್ರೆ ಕೆಲವರು ಈಗ ರೇಡಿಯೋನೇನಾದ್ರು ಆನ್ ಮಾಡ್ತಿದ್ರೆ ಅವರಿಗೆ ಗೊತ್ತಾಗ್ಲಿ ಅಂತ ಗೊತ್ತಾಗೋದೇ ಇಲ್ಲ. ಆನ್ಲೈನ್ ನೀವು ಕೇಳಿ, ಆನ್ಲೈನ್ ಅಲ್ಲಿ ಈ ಪ್ರಸಾರ ಬರ್ತಾ ಇದೆ, ಟ್ಯೂನ್ ಇನ್ನು ಎಲ್ಲ ಕಡೆ ಬರ್ತಾ ಇದೆ. ಈಗ ಗಣೇಶ್ ಪ್ರಸಾದ್ ಅವರು ನಮ್ಮ ರಿಪಬ್ಲಿಕ್ ಡೇ ವಿಚಾರ ಹೇಳ್ತಾ ಇದ್ದಾರೆ, ಕೇಳಿ. ನಮಸ್ಕಾರ. ಜನವರಿ 26ನೇ ತಾರೀಕು ಭಾರತದ ಗಣರಾಜ್ಯೋತ್ಸವ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಜ್ಞಾಪಕ ಇರಬಹುದು, ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಸ್ಕೂಲಿಂದ ನಾವು ಗಣರಾಜ್ಯೋತ್ಸವ ಆಚರಿಸ್ತಿದ್ವಿ. ಬೆಳಗ್ಗೆ ಎದ್ದು ಚಳಿಯೊಳಗೆ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಹಿಂದಿನ ದಿನಾನೇ ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಿ ಇಸ್ತ್ರಿ ಮಾಡಿಕೊಂಡು, ಆಮೇಲೆ ನಮ್ಮ ಹತ್ರ ಎಲ್ಲ ಬಿಳಿ ಕ್ಯಾನ್ವಾಸ್ ಶೂ ಇರ್ತಿತ್ತು, ಅದಕ್ಕೆ ಬಿಳಿದು ಚಾಕಿಂದ ಪಾಲಿಶ್ ಹಾಕೊಂಡು, ಆಮೇಲೆ NCC ಅಥವಾ ಬೇರೆ ಅದರಲ್ಲಿದ್ರೆ ನಮ್ಮ ಬೆಲ್ಟು, ಆ ಬೆಲ್ಟ್ಗೆಲ್ಲ ಪಿತ್ತಲ್ ಪಾಲಿಶ್ ಹಾಕಿ ಶೈನ್ ಮಾಡಿಕೊಂಡು, ಟಾಮ್ ಆಮೇಲೆ ಟೋಪಿಗೆ ಟಾಮ್ ಇರ್ತಿತ್ತು, ಅದನ್ನೆಲ್ಲ ಮಾಡ್ಕೊಂಡು ಚೆನ್ನಾಗಿ ಹೋಗಿ ಬೂಟ್ಗೆಲ್ಲ ಪಾಲಿಶ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ಗಣರಾಜ್ಯೋತ್ಸವ ಪೆರೇಡಲ್ಲೆಲ್ಲ ಮಾಡಿಬಿಟ್ಟು ಆಮೇಲೆ ಲಾಡು ಕೊಡೋರು ಅಥವಾ ಮೈಸೂರು ಪಾಕ್ ಕೊಡೋರು ಏನೋ ತಗೊಂಡು ಮನೆಗೆ ಬರ್ತಾ ಇದ್ವಿ. ಅದಾದ್ಮೇಲೆ ದೆಹಲಿಯಲ್ಲಿ ಟಿವಿನಲ್ಲಿ ಬರೋದು, ಪೆರೇಡ್ ನೋಡ್ತಾ ಇದ್ವಿ. ಎಲ್ಲ ಬರೀ ಚಳಿ, ಹಿಮ, ಮಂಜು ಅದರ ಮಧ್ಯದಲ್ಲಿ ಬರ್ತಾ ಇರ್ತಿತ್ತು, ಅದೆಲ್ಲ ನೋಡ್ತಿದ್ವಿ. ಎಷ್ಟೋ ಜನಕ್ಕೆ ಇಲ್ಲಿ ಹುಟ್ಟಿ ಬೆಳೆದಿರುವಂತಹ ಭಾರತದ ಸಂಜಾತ ಮಕ್ಕಳಿಗೆ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಕಲ್ಪನೆ ಇರಲ್ಲ. ಸೊ ಆದ್ರಿಂದ ನಾನು ಸುಮ್ಮನೆ ಒಂದು ಭಾರತದ ಗಣರಾಜ್ಯೋತ್ಸವದ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಮಾತಾಡ್ತೀನಿ. ಭಾರತದ ಗಣರಾಜ್ಯೋತ್ಸವ ಪ್ರತಿ ವರ್ಷದ ಜನವರಿ 26ರಂದು ಆಚರಿಸಲಾಗುವ ಒಂದು ದಿನಾಚರಣೆ. ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾದದ್ದು ಜನವರಿ 26, 1950ರಂದು. ಇದರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವವಾಗಿ ಭಾರತದಲ್ಲಿ ಆಚರಿಸಲಾಗುತ್ತದೆ. ಈ ಗಣರಾಜ್ಯೋತ್ಸವದ ಮಹತ್ವವೆಂದರೆ ಜನವರಿ 26, 1950ರಂದು ಭಾರತ ದೇಶ ತನ್ನ ಸ್ವಂತ ಸಂವಿಧಾನವನ್ನು ಸ್ವೀಕರಿಸಿ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪುಗೊಂಡ ದಿನ. ಅದನ್ನು ಈ ದಿನದಿಂದ ಸ್ಮರಿಸುವುದು. ಇದು ಪ್ರಜಾಪ್ರಭುತ್ವ, ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತದೆ. ಈ ದಿನದಂದು ದೇಶದ ಐಕ್ಯತೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರದರ್ಶಿಸಲಾಗುತ್ತದೆ.
ಸಂವಿಧಾನವನ್ನು ರಚಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಅವರ ತಂಡ ಮತ್ತು ದೇಶಕ್ಕಾಗಿ ಹೋರಾಡಿದ ಎಲ್ಲ ಮಹನೀಯರನ್ನು ಸ್ಮರಿಸಲಾಗುತ್ತದೆ. ಈಗ ಗಣರಾಜ್ಯೋತ್ಸವದ ಮಹತ್ವವನ್ನು ತಿಳಿದುಕೊಳ್ಳೋಣ. ಸಂವಿಧಾನ ಜಾರಿ. ಸ್ವಾತಂತ್ರ್ಯದ ನಂತರ 1950 ಜನವರಿ 26ರಂದು ಭಾರತದ ಸಂವಿಧಾನವು ಜಾರಿಗೆ ಬಂತು. ಇದು ದೇಶದ ಆಡಳಿತದ ಚೌಕಟ್ಟನ್ನು ನಿರ್ಮಿಸಿ ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ನೀಡಿತು. ಪ್ರಜಾಪ್ರಭುತ್ವದ ಸ್ಥಾಪನೆ. ರಾಜಪ್ರಭುತ್ವವನ್ನು ಕೊನೆಗೊಳಿಸಿ ಪ್ರಜೆಗಳಿಂದಲೇ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಭಾರತದಲ್ಲಿ ಸ್ಥಾಪಿಸಿದ ದಿನವಿದು. ಐಕ್ಯತೆ ಮತ್ತು ವೈವಿಧ್ಯತೆ ಅಂದರೆ ಯೂನಿಟಿ ಅಂಡ್ ಡೈವರ್ಸಿಟಿ. ದೆಹಲಿಯ ರಾಜ್ಪಥ್ ಅಂದರೆ ಈಗ ಅದನ್ನ ಕರ್ತವ್ಯ ಪಥ್ ಅಂತ ಹೇಳ್ತಾರೆ, ನಡೆಯುವ ಪೆರೇಡ್ನಲ್ಲಿ ದೇಶದ ಮಿಲಿಟರಿ ಶಕ್ತಿ ಮತ್ತು ರಾಜ್ಯಗಳ ಸಾಂಸ್ಕೃತಿಕ ವೈವಿಧ್ಯತೆಗಳನ್ನು ಪ್ರದರ್ಶಿಸಲಾಗುತ್ತದೆ. ಇದು ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸುತ್ತದೆ. ರಾಷ್ಟ್ರೀಯ ಹೆಮ್ಮೆ. ಈ ದಿನ ದೇಶದ ಸಂವಿಧಾನದ ಹೆಮ್ಮೆ ಮತ್ತು ದೇಶಭಕ್ತಿಯನ್ನು ಪ್ರತಿಯೊಬ್ಬ ಭಾರತೀಯರಲ್ಲಿ ಮೂಡಿಸುತ್ತದೆ. ಸಂವಿಧಾನ ರಚನೆಗೆ ಗೌರವ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಸಂವಿಧಾನವನ್ನು ರಚಿಸಿದ ಸಂವಿಧಾನ ರಚನಾ ಸಮಿತಿಯ ಶ್ರಮಕ್ಕೆ ಗೌರವ ಸಲ್ಲಿಸಲಾಗುತ್ತದೆ. ಹಾಗಾದರೆ ಗಣರಾಜ್ಯೋತ್ಸವದ ಆಚರಣೆಗಳೇನು? ದೆಹಲಿಯಲ್ಲಿ ಪರೇಡ್ ಅಂದರೆ ರಾಷ್ಟ್ರಪತಿಗಳು ಧ್ವಜಾರೋಹಣ ಮಾಡಿ ಸೇನೆಯ ವಿವಿಧ ಭವ್ಯ ಪೆರೇಡ್ಗಳಿಗೆ ಸಾಕ್ಷಿಯಾಗುತ್ತಾರೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡ್ತಾರೆ. ರಾಜ್ಯ ಮಟ್ಟದ ಕಾರ್ಯಕ್ರಮಗಳು. ಎಲ್ಲ ರಾಜ್ಯದ ರಾಜಧಾನಿಗಳಲ್ಲಿ ಧ್ವಜಾರೋಹಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಶಾಲಾ ಕಾಲೇಜುಗಳಲ್ಲಿ ದೇಶದಾದ್ಯಂತ ವಿದ್ಯಾರ್ಥಿಗಳಿಂದ ಭಾಷಣ, ಪ್ರಬಂಧ ಸ್ಪರ್ಧೆಗಳು ಮತ್ತು ದೇಶಭಕ್ತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಈಗ ಸ್ವಲ್ಪ ಗಣರಾಜ್ಯೋತ್ಸವದ ಆಚರಣೆಗಳು ದೆಹಲಿಯಲ್ಲಾಗುತ್ತಲ್ಲ, ಅದರ ಬಗ್ಗೆ ನೋಡೋಣ. ಪ್ರತಿ ವರ್ಷ ಈ ದಿನವನ್ನು ಗುರುತಿಸುವ ಆಚರಣೆಗಳು ಅದ್ಭುತ ಮಿಲಿಟರಿ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಒಳಗೊಂಡಿರುತ್ತವೆ. ನವದೆಹಲಿಯಲ್ಲಿ ಸಶಸ್ತ್ರ ಪಡೆಗಳ ಸಿಬ್ಬಂದಿ ಕರ್ತವ್ಯ ಪಥದ ಉದ್ದಕ್ಕೂ ಮಿಲಿಟರಿ ಶಕ್ತಿಯ ವಿಸ್ತಾರವಾದ ಪ್ರದರ್ಶನದಲ್ಲಿ ಮೆರವಣಿಗೆ ನಡೆಸುತ್ತಾರೆ. ಕರ್ತವ್ಯ ಪಥದ ಮಹಾಕಾವ್ಯ ಪ್ರದರ್ಶನವು ಶಕ್ತಿ ಪ್ರದರ್ಶನವು ಈ ಶುಭ ದಿನದಂದು ದೇಶದಾದ್ಯಂತ ನಡೆಯುವ ಎಲ್ಲ ವಿಚಾರಗಳನ್ನು ಪ್ರದರ್ಶಿಸುತ್ತದೆ. ಭವ್ಯ ಮೆರವಣಿಗೆಯೊಂದಿಗೆ ಉದ್ಘಾಟಿಸಲಾದ ಈ ಆಚರಣೆಗಳು ರಾಜಧಾನಿ ದೆಹಲಿಯಲ್ಲಿ ರಾಷ್ಟ್ರಪತಿ ಭವನದ ಬಳಿ ಇರುವ ರೈಸಿನಾ ಹಿಲ್ ಬೆಟ್ಟದಿಂದ ಕರ್ತವ್ಯ ಪಥದ ಮೂಲಕ ಇಂಡಿಯಾ ಗೇಟ್ ಮೂಲಕ ಮತ್ತು ಐತಿಹಾಸಿಕ ಕೆಂಪು ಕೋಟೆಯವರೆಗೆ ನಡೆಯುತ್ತವೆ. ಈ ದಿನದಂದು ಕರ್ತವ್ಯ ಪಥದಲ್ಲಿ ಸಾಂಪ್ರದಾಯಿಕ ಮೆರವಣಿಗೆಗಳು ನಡೆಯುತ್ತವೆ ಮತ್ತು ಇವುಗಳನ್ನು ಸುಂದರವಾದ ಸ್ತಬ್ಧ ಚಿತ್ರಗಳು ಅಂದರೆ ಟ್ಯಾಬ್ಲೂಗಳು ನಿರ್ಮಿಸುವ ಮೂಲಕ ಭಾರತದ ರಾಜ್ಯಗಳು ಭಾರತ ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಗೌರವವಾಗಿ ಪ್ರದರ್ಶಿಸುತ್ತವೆ. ಪ್ರತಿ ವರ್ಷ ಜನವರಿ 26ರಂದು ಕರ್ತವ್ಯ ಪಥ್ನಲ್ಲಿ ನಡೆಯುವ ಗಣರಾಜ್ಯೋತ್ಸವ ಮೆರವಣಿಗೆ ದೇಶದ ಹೆಮ್ಮೆ. ವಾಸ್ತವವಾಗಿ ಗಣರಾಜ್ಯೋತ್ಸವ ಮೆರವಣಿಗೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಭಾರತದ ರಕ್ಷಣಾ ಸಚಿವಾಲಯ ವಹಿಸಿಕೊಂಡಿರುತ್ತದೆ. ಸೇನಾ ಪೆರೇಡ್ನಿಂದ ಹಿಡಿದು ಟ್ಯಾಬ್ಲೋಗಳ ಆಯ್ಕೆಯವರೆಗೆ ಎಲ್ಲಾ ಪ್ರಕ್ರಿಯೆಗಳ ಮೇಲ್ವಿಚಾರಣೆಯೂ ಇದೇ ಸಚಿವಾಲಯದ ಹೊಣೆ. ಈ ಮೆರವಣಿಗೆಯ ಮುಖ್ಯ ಆಕರ್ಷಣೆ ಎಂದರೆ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ವಿವಿಧ ಸರ್ಕಾರಿ ಇಲಾಖೆಗಳಿಂದ ಬರುವ ವರ್ಣರಂಜಿತ ಟ್ಯಾಬ್ಲೋಗಳು. ಭಾರತದ ಸಂಸ್ಕೃತಿ ಪರಂಪರೆ ಅಂದರೆ ಇಂಡಿಯನ್ ಕಲ್ಚರಲ್ ಹೆರಿಟೇಜ್, ಶಕ್ತಿ, ಸಾಧನೆ ಮತ್ತು ತಂತ್ರಜ್ಞಾನ ಟೆಕ್ನಾಲಜಿಯನ್ನು ಪ್ರತಿಬಿಂಬಿಸುವ ಈ ಟ್ಯಾಬ್ಲೋಗಳು ಕೋಟಿ ಕೋಟಿ ಜನರ ಗಮನ ಸೆಳೆಯುತ್ತವೆ. ನೀವು ಇದನ್ನು ದೂರದರ್ಶನದಲ್ಲಿ ನೋಡಿರಬಹುದು. ಈ ಟ್ಯಾಬ್ಲೋಗಳು ಹೇಗೆ ಆಯ್ಕೆಯಾಗುತ್ತವೆ ಎಂಬುದರ ಬಗ್ಗೆ ಹೆಚ್ಚಿನವರಿಗೆ ಸ್ಪಷ್ಟ ಅರಿವು ಇರುವುದಿಲ್ಲ. ಈ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಹೇಗೆ ಇರುತ್ತದೆ ಎನ್ನುವುದರ ಕುರಿತು ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಮುಂದಿನ ವಾರ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ತೀನಿ. ಆದ್ರಿಂದ ನೀವು ಕೂಡ ಮುಂದಿನ ವಾರ ಈ ಪ್ರೋಗ್ರಾಂ ಕೇಳೋದನ್ನ ಮರಿಬೇಡಿ. ಈಗ 2026 ಗಣರಾಜ್ಯೋತ್ಸವಕ್ಕೆ ಬರೋಣ. 2026 ಅಂದರೆ ನಾಳೆ ಸೋಮವಾರ ಭಾರತದಲ್ಲಿ ಆಗುವ ಗಣರಾಜ್ಯೋತ್ಸವದ ಮುಖ್ಯ ವಿಶೇಷತೆ ಎಂದರೆ ವಂದೇ ಮಾತರಂನ 150 ವರ್ಷಗಳು. ಇದು ಈ ಗಣರಾಜ್ಯೋತ್ಸವದ ಥೀಮ್. ಇದು ಬಂಕಿಂ ಚಂದ್ರ ಚಟರ್ಜಿ
ಅಥವಾ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರ ರಾಷ್ಟ್ರಗೀತೆಯ ಪರಂಪರೆಯನ್ನು ಆಚರಿಸುತ್ತದೆ. ಅಂದರೆ ಒಂದೇ ಮಾತರಂ, ನಾನು ನಿನಗೆ ನಮಸ್ಕರಿಸುತ್ತೇನೆ ತಾಯಿ. ಇದು ಬಂಗಾಲಿ ನಾವೆಲಿಸ್ಟ್ ಮತ್ತು ಕವಿ ಬಂಕಿಂ ಚಂದ್ರ ಚಟರ್ಜಿ ಅಥವಾ ಚಟ್ಟೋಪಾಧ್ಯಾಯ ಅಂತಾನು ಹೇಳ್ತಾರೆ. ಸಂಸ್ಕೃತ ಮತ್ತು ಬೆಂಗಾಲಿ ಭಾಷೆಯಲ್ಲಿ ಮೊದಲು ಆನಂದ ಮಠ 1882ರಲ್ಲಿ ಬರೆದು ಪ್ರಕಾಶಕ್ಕೆ ಬಂದ ಕೃತಿ. ಅನಂತರ ಇದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂಥರ ರ್ಯಾಲಿಯಿಂಗ್ ಕ್ರೈ ಅಂತ ಏನು ಹೇಳ್ತಾರೆ ಅದಾಗಿತ್ತು. ಈ ಸಂದರ್ಭಕ್ಕಾಗಿ ಪ್ರಪಂಚದಿಂದ ಗಣ್ಯ ವ್ಯಕ್ತಿಗಳನ್ನು ಆಮಂತ್ರಿಸುವ ಸಂಪ್ರದಾಯವನ್ನು ಭಾರತ ನಡೆಸುತ್ತದೆ. ಈ ಸಲ 2026ರಲ್ಲಿ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾಂಡರ್ ಲೈನ್ ಮುಖ್ಯ ಅತಿಥಿಗಳಾಗಿರುತ್ತಾರೆ. ಪೆರೇಡ್ನಲ್ಲಿ 1923ರ ಒಂದೇ ಮಾತರಂ ಚಿತ್ರಗಳ ಪ್ರದರ್ಶನ, ಸ್ವಾತಂತ್ರ್ಯದ ಮಂತ್ರ ಒಂದೇ ಮಾತರಂ ಮತ್ತು ಸಮೃದ್ಧಿಯ ಮಂತ್ರ ಆತ್ಮನಿರ್ಭರ್ ಭಾರತ ಎಂಬ ಉಪ ವಿಷಯಗಳೊಂದಿಗೆ ಟ್ಯಾಬ್ಲೋಗಳು ಇರಲಿವೆ. ಈಗ ಕೆಲವು ಪ್ರಮುಖ ಅಂಶಗಳೇನೆಂದರೆ, ಕೇಂದ್ರ ವಿಷಯ ಒಂದೇ ಮಾತರಂನ 150 ವರ್ಷಗಳು ಎಂಬುದು, ಮತ್ತೆ ಈ ಕಲಾ ಪ್ರದರ್ಶನ ಒಂದೇ ಮಾತರಂ ಸಾಹಿತ್ಯವನ್ನು ವಿವರಿಸುವ 1923ರ ಚಿತ್ರಗಳನ್ನು ವ್ಯೂ ಕಟರ್ಸ್ ಆಗಿ ಪ್ರದರ್ಶಿಸಲಾಗುವುದು. ಮತ್ತೆ ದೇಶಾದ್ಯಂತ ಒಂದೇ ಮಾತರಂ ಕುರಿತು ಬ್ಯಾಂಡ್ ಪ್ರದರ್ಶನಗಳು ನಡೆಯಲಿವೆ. ಭಾರತೀಯ ಸೇನೆ ಮೊದಲ ಬಾರಿಗೆ ಬ್ಯಾಟಲ್ ಅರೆ ಫಾರ್ಮೇಷನ್, ಅಂದರೆ ಯುದ್ಧದಲ್ಲಿ ಹೇಗೆ ಅವರು ಫಾರ್ಮೇಷನ್ ಮಾಡ್ತಾರೆ ಅದನ್ನ ಪ್ರದರ್ಶಿಸಲಿದೆ. ಮತ್ತು ದೇಶಾದ್ಯಂತ ವಿವಿಧ ಕ್ಷೇತ್ರಗಳ ಸುಮಾರು 10,000 ಜನರು ವಿಶೇಷ ಅತಿಥಿಗಳಾಗಿ ಭಾಗವಹಿಸುತ್ತಾರೆ. ಈಗ ನೋಡಿ, ಪ್ರಪಂಚದಿಂದ ಗಣ್ಯರು ಬರೋ ಟೈಮಿಗೆ ಸಾಕಷ್ಟು ರಕ್ಷಣಾ ವ್ಯವಸ್ಥೆ ಕೂಡ ಆಗಬೇಕು, ಮತ್ತೆ ಈ ಪೆರೇಡ್ ಎಲ್ಲ ಆಗಬೇಕು. ಇದೆಲ್ಲ ಎಷ್ಟು ಸುಸೂತ್ರವಾಗಿ ನಡೆಯುತ್ತವೆ ಅಂತಂದ್ರೆ ನೀವು ದೂರದರ್ಶನದಲ್ಲಿ ನೋಡಬೇಕಾದ್ರೆ ಮೈ ಜುಮ್ಮನ್ನತ್ತೆ ಒಂದ್ಸಲ. ಆಮೇಲೆ ಭಾರತೀಯ ಸೇನೆ, ವಾಯುಸೇನೆ, ಭೂಸೇನೆ ಹಾಗೂ ನೌಕಾದಳ ಇವುದೆಲ್ಲದ ಶಕ್ತಿ ಪ್ರದರ್ಶನ ಆಗತ್ತೆ. ಹೀಗೆ ಭಾರತ ದೇಶ ಸಮೃದ್ಧವಾಗಿ ಮತ್ತೆ ಸುದೃಢವಾಗಿ ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷನೂ ಆಚರಿಸ್ತಾ ಇರಲಿ ಅಂತ ಹೇಳಿಬಿಟ್ಟು ನಾನು ನಿಮ್ಮನ್ನು ಬೀಳ್ಕೊಡ್ತೇನೆ. ಹಾಗೆ ಜನವರಿ 26ನೇ ತಾರೀಕು ಆಸ್ಟ್ರೇಲಿಯಾ ಡೇ ಕೂಡ. ಆಸ್ಟ್ರೇಲಿಯಾ ಡೇ ಬಗ್ಗೆ ಮತ್ತೆ ನಮ್ಮ ಇದೇ ಕಾರ್ಯಕ್ರಮದಲ್ಲಿ ನಿಮಗೆ ಇನ್ನೂ ಅನೇಕ ವಿಷಯಗಳು ಸಿಗುತ್ತವೆ. ನಮಸ್ಕಾರ. ಮತ್ತು ಗಣೇಶ್ ಪ್ರಸಾದ್ ಅವರು ಗಣರಾಜ್ಯ ದಿವಸ ಅಲ್ಲಿ ಪೆರೇಡು ಅದೆಲ್ಲ ಮಾತಾಡಿದ್ದಾರೆ. ಹಾಗೆ ಒಂದೇ ಮಾತರಂ ಕರ್ತೃ ಆದ ಬಂಕಿಂ ಚಂದ್ರ ಅವ್ರ ವಿಚಾರನೂ ಒಂದು ಕಿರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದನ್ನ ನಂತರ ಕೇಳೋಣಂತೆ ಅದನ್ನ. ಆದರೆ ಈಗ ಒಂದು ಇಲ್ಲಿ ಸ್ಥಳೀಯ ವಾರ್ತೆಗೆ ಬಂದ್ರೆ, ಯುನೈಟೆಡ್ ಇಂಡಿಯನ್ ಅಸೋಸಿಯೇಷನ್ ನಮಗೆಲ್ಲ ಗೊತ್ತೇ ಇದೆ. ಅದು ಬರುವ 31ನೇ ತಾರೀಕು, ಅಂದರೆ ಜನವರಿ 31ನೇ ತಾರೀಕು ಶನಿವಾರ ಆಗುತ್ತೆ. 6 ಗಂಟೆಗೆ ದಿ ಗ್ರ್ಯಾಂಡ್ ರಾಯಲ್ ಗ್ರ್ಯಾನ್ವಿಲ್ನಲ್ಲಿರುವಂಥ ಒಂದು ಈ ಫಂಕ್ಷನ್ ಸೆಂಟರ್ನಲ್ಲಿ ಆಸ್ಟ್ರೇಲಿಯಾ ಡೇ ಮತ್ತು ಭಾರತದ ಗಣರಾಜ್ಯ ದಿನವನ್ನು ಆಚರಿಸೋದಕ್ಕೆ ಒಂದು ಯೋಜನೆ ಮಾಡಿದ್ದಾರೆ. ಅದರ ದರ, ಪ್ರವೇಶ ದರ $60 ಒಬ್ಬರಿಗೆ. ಇದನ್ನು ಮಾತಾಡೋದಕ್ಕೆ ನಾವು ಸತೀಶ್ ಭದ್ರಣ್ಣ ಅವರೇನೆ ಯುನೈಟೆಡ್ ಇಂಡಿಯನ್ ಅಸೋಸಿಯೇಷನ್ ಪ್ರೆಸಿಡೆಂಟು, ಅವರು ಮಾತಾಡ್ತಾ ಇದ್ದಾರೆ. ಹಲೋ ಸತೀಶ್. ಹಲೋ ಸತೀಶ್ ಅವರೇ. ಹಲೋ ಹಲೋ ಹಲೋ. ಮತ್ತೆ ಅವರು ಪ್ರಯತ್ನ ಪಡಲಿ ಇದು ಒಂದು ದೂರವಾಣಿ ಕರೆ ಮಾಡೋದಕ್ಕೆ. ಮತ್ತು ನಿಮಗೆ ಮತ್ತೊಮ್ಮೆ ಹೇಳ್ಬಿಡ್ತೀನಿ, 31ನೇ ತಾರೀಕು ಅಂದರೆ ಬರೋ ಶನಿವಾರ ಆಗ್ತಾ ಇರೋದು. ಇದನ್ನು ನೀವು uia.org.au ಈ ಅಂತರ್ಜಾಲದ ಕ್ಷೇತ್ರಕ್ಕೆ ಹೋದರೆ ಟಿಕೆಟನ್ನು ಪಡಿಬಹುದು. $60 ಪ್ರವೇಶ ದರ. ಆಸ್ಟ್ರೇಲಿಯಾ ಡೇ ಮತ್ತು ಇಂಡಿಯನ್ ಅಂದರೆ ಭಾರತದ ಗಣರಾಜ್ಯದಿಂದ ಆಚರಣೆ. ಅಲ್ಲಿ ಒಂದು ವಿಶೇಷ ಏನು ಅಂತಂದರೆ, ನಮ್ಮ ಸಮುದಾಯದ, ಭಾರತೀಯ ಸಮುದಾಯದ ಹಲವಾರು ಮಕ್ಕಳು HSC ತಗೊಂಡಿದ್ದಾರಲ್ಲ,
ಅವರೆಲ್ಲ ಬಹಳಷ್ಟು ಅಂಕಗಳನ್ನು ಕಳಿಸಿದಂಥ ಅವರಿಗೆ ಒಂದು ನಾವು ಭೇಷ್ ಅಂತ ಹೇಳೋದಕ್ಕೆ ಅವ್ರನ್ನೆಲ್ಲ ಕರೆದು ಒಟ್ಟಿಗೆ ನಾವು ಮಾಡುವಂಥ ಒಂದು ಯೋಜನೆ ಸಹ ಇದೆ. 31ನೇ ತಾರೀಕು. ಸತೀಶ್, ಒಂದು ನಿಮಿಷ. ಹಾಗಾದ್ರೆ ಇದು ನಮ್ಮನೆಯಿಂದಾನೆ ಕರೆ ಬಂದಿದೆ. ಉಷಾ ಮಾತಾಡ್ತಿರೋದು. ಹೇಳ್ಬೇಕು. ಇದು ಗಣೇಶ್ ಪ್ರಸಾದ್ ಮಾತಾಡಿದ್ದಂತವೇ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದ್ರೆ ಪದೇ ಪದೇ ಕೇಳೋಣ ಅನ್ಸುತ್ತೆ. ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ನೆಕ್ಸ್ಟ್ ಏನು ಅಂತ ಅಂದ್ರೆ ಶ್ರೀನಿವಾಸ್, ನಿಮಗ್ ಜ್ಞಾಪಕ ಇರ್ಬೋದು, ಒಂದ್ಸತಿ ರೀಪ್ಲೇ ಮಾಡಿದಾಗ ರಂಜನಾ ಕುಲಕರ್ಣಿ ಡೆಲ್ಲಿನಲ್ಲಿ ರಿಪಬ್ಲಿಕ್ ಡೇಗೆ ಅವ್ರ ಸ್ಕೂಲಿಂದ ಆಯ್ಕೆ ಹೋಗಿ ಅವರು ಪೆರೇಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೀವೇ ಅದನ್ನ ನೋಡ್ಸಿ ಕಲ್ಸಿದ್ರಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲೇ ಇರೋ ನಮ್ಮ ಸಿಡ್ನಿಲೇ ಇರೋ ಹೋಮ್ ಗ್ರೌಂಡ್ ರಂಜನಾ ಕುಲಕರ್ಣಿನೂ ರಿಪಬ್ಲಿಕ್ ಡೇ ಫಂಕ್ಷನ್ ನಲ್ಲಿ ಅವ್ರ ಸ್ಕೂಲ್ ಡೇಸ್ ಅಲ್ಲಿ ಪೆರೇಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಷ್ಟೇ. ಸಂತೋಷ, ಥ್ಯಾಂಕ್ ಯು. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Let Minuteman Press at Gladesville press your case with designing, printing and promotion with useful promotional products carrying your name and contact to attract prospects and have customers singing your name, with brochures and flyers to relay key messages in an easy to digest format. Graphically appealing, carefully scripted and expertly printed. Yes, let 2RRR sponsor Minuteman Press press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. One Music, an Australian production music catalogue of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Here's an opportunity to get inspired and implement sustainable practices at your own pace and within your home. Hunters Hill Council has partnered with Good for the Hood to offer residents free access to a series of sustainable living workshops as part of the At Home program. It provides residents with the chance to participate in free webinars, access valuable information and resources, and engage in live Q&A sessions with sustainability experts. Go to goodforthehood.com.au/huntershill. ಶ್ರೋತೃಗಳೇ, ಇದು ಸಿಡ್ನಿ ಕನ್ನಡ ವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಈಗ ಒಂದು ತುಂಬಾ ಆಕರ್ಷಕ ವಿಚಾರಕ್ಕೆ ಬರೋಣ. ಯಶಸ್ಸು, ಸಕ್ಸಸ್. ನಾವು ಯಾವಾಗಲೂ ಮಾತಾಡ್ತೀವಿ, ಅಯ್ಯೋ ಅವ್ನು ತುಂಬಾ ಸಕ್ಸಸ್ಫುಲ್ ಫೆಲೋ ಬಿಡಿ ಅಂತೀವಿ, ಅಥವಾ ಅವ್ನು ತುಂಬಾ ಯಶಸ್ವಿಯಾಗಿದ್ದೀನಿ ಅಂತೀರ. ಆ ಥರ ಬೇಕಾದಷ್ಟು ಮಾತುಗಳಾಡ್ತೀವಿ. ಆದರೆ ಏನು ಈ ಯಶಸ್ಸು ಅಂದ್ರೆ ಅಂತ ನಮ್ಮ ಶಶಿಕಾಂತ್ ಅವ್ರು ತಿಳಿಸ್ಕೊಡ್ತಾ ಇದ್ದಾರೆ. ಶಶಿಕಾಂತ್ ಅವರೇ, ಏನ್ ಹೇಳ್ತೀರಾ? ಖಂಡಿತ. ಯಶಸ್ಸು ಅಂದ್ರೆ ಏನು? ನಮಗೆ ಜೀವನದಲ್ಲಿ ಏನು ಅಥವಾ ಯಾವುದು ಅತ್ಯಂತ ಮುಖ್ಯ? ಈ ಪ್ರಶ್ನೆ ಎಲ್ಲೋ ಯಾವಾಗಲೂ ನನಗೆ ಕೇಳಿ ಬಂದಿತ್ತು. ಅದಕ್ಕೆ ನನ್ನ ಉತ್ತರ ಆ ಕಾಲದಲ್ಲಿ ಯಶಸ್ಸು ಅಂತ ನಾನು ಹೇಳಿದ್ದೆ. ನಾವೆಲ್ಲರೂ ನಮ್ಮ ಜೀವನವಿಡೀ ಯಶಸ್ಸನ್ನು ಬಯಸಿ ಓಡುತ್ತಿರುತ್ತೇವೆ. ಆದರೆ ಯಶಸ್ಸು ಅಂದರೆ ಏನು? ಈ ಪ್ರಶ್ನೆಗೆ ಉತ್ತರ ನನಗಂತೂ ಸುಲಭ ಎನಿಸಲಿಲ್ಲ. ನಮಗೆ ವಯಸ್ಸಾದಂತೆ ನಮ್ಮ ಜೀವನದ ಅನೇಕಾನೇಕ ಹಂತಗಳನ್ನು ಮುಟ್ಟಿದಾಗ ನಮ್ಮ ಪರಿಸ್ಥಿತಿ ಅಥವಾ ಸಂದರ್ಭ ಅಥವಾ ಮಾನಸಿಕ ಸ್ಥಿತಿ ಬದಲಾದಂತೆ ಯಶಸ್ಸಿನ ಅರ್ಥವೂ ಬದಲಾಗುತ್ತಾ ಹೋಗುತ್ತದೆ ಅಲ್ಲವೇ? ಅದರ ಅರ್ಥ ಹೇಗೆ ಬದಲಾಗುತ್ತದೆ ಎಂಬ ಯೋಚನೆ ಇಂದು ನಿಮ್ಮೆಲ್ಲರ ಜೊತೆ ಪ್ರಸ್ತಾಪಿಸಿ ಹಂಚಿಸಿಕೊಳ್ಳಲು ಬಯಸುತ್ತೇನೆ. ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರ. ನಾನು ಶಶಿಕಾಂತ್ ಮಾತಾಡ್ತಾ ಇರೋದು. ಯಶಸ್ಸು ಅಂದರೆ ಏನು? ಬಾಲ್ಯದಲ್ಲಿ ಯಶಸ್ಸು ಎನ್ನುವುದು ವ್ಯಕ್ತಿತ್ವದ ವಿಕಾಸನ, ಸಂತೋಷ, ಜೀವನದ ಕೌಶಲಗಳನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಸಂಬಂಧಿಸಿದೆ. ಹೊಸದನ್ನು ಕಲಿಯುವ ಕುತೂಹಲ, ವ್ಯಕ್ತಿತ್ವದ ವಿಕಸನ, ಸಾಮಾಜಿಕ ಕೌಶಲಗಳು, ಆತ್ಮವಿಶ್ವಾಸ, ಗುರಿ ಮತ್ತು ಶಿಸ್ತು, ಸಂತೋಷ ಮತ್ತು ಆರೋಗ್ಯ, ಮಗು ದೈಹಿಕವಾಗಿ ಸದೃಢವಾಗಿರುವುದು ಮತ್ತು ಮಾನಸಿಕವಾಗಿ ಹರ್ಷಚಿತ್ತದಿಂದ ಇರುವುದು ಯಶಸ್ವಿ ಬಾಲ್ಯದ ಅಡಿಪಾಯ.
20 ವಯಸ್ಸಾದಾಗ ನಾನು ಏನ್ ಬೇಕಾದರೂ ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸ, ನಮ್ಮ 20 ವಯಸ್ಸಲ್ಲಿ ಯಶಸ್ಸು ಅಂದರೆ ಒಳ್ಳೆಯ ಕೆಲಸ, ಒಳ್ಳೆಯ ಸಂಬಳ, ಸಮಾಜದಲ್ಲಿ ಒಂದು ಸ್ಥಾನ. ಈ ಹಂತದಲ್ಲಿ ಯಶಸ್ಸು ಅಂದರೆ ನಮ್ಮನ್ನು ನಾವು ಇತರರಿಗೆ ಸಾಬೀತುಪಡಿಸೋದು. ನಾನು ಹಿಂದೆ ಬಿದ್ದಿಲ್ಲ, ನಾನು ಜೀವನದಲ್ಲಿ ಏನಾದರೂ ಸಾಧಿಸಿದ್ದೇನೆ ಎಂದು ಸಾಬೀತುಪಡಿಸುವ ಕಾತುರ, ಆತುರ. ಇಲ್ಲಿ ಹೋಲಿಕೆ ಜಾಸ್ತಿ, ಯಾರು ಮುಂದೆ ಯಾರು ಹಿಂದೆ ಅನ್ನೋ ಲೆಕ್ಕ ಜಾಸ್ತಿ. ಇದು ತಪ್ಪಲ್ಲ, ಇದು ಒಂದು ಜೀವನದ ಹಂತ ಅಂತ ತಿಳ್ಕೊಳ್ಳೋಣ. ಆದರೆ ಇಲ್ಲಿ ಒಂದು ಅಪಾಯ ಏನಪ್ಪಾ ಅಂದರೆ ಯಶಸ್ಸಿಗಾಗಿ ಓಡುತ್ತಾ ಓಡುತ್ತಾ ಮನಃಶಾಂತಿಯನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿಬಿಡ್ತೀವಿ ಈ ವಯಸ್ಸಲ್ಲಿ. 30ರಿಂದ 40 ವಯಸ್ಸಲ್ಲಿ ಹೊಣೆಗಾರಿಕೆಯ ಹಂತ. ಇಲ್ಲಿ ಯಶಸ್ಸಿನ ಅರ್ಥ ನಿಧಾನವಾಗಿ ಬದಲಾಗುತ್ತದೆ. ಈಗ ಯಶಸ್ಸಂದರೆ ಕುಟುಂಬ ಸುರಕ್ಷಿತವಾಗಿರಬೇಕು, ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು, ಸಾಲ, ಮನೆ ಖರ್ಚು ಇದೆಲ್ಲವೂ ಸಮತೋಲನದಲ್ಲಿರಬೇಕು ಅನ್ನೋ ಚಿಂತನೆ ಶುರು ಆಗುತ್ತೆ. ಈ ಹಂತದಲ್ಲಿ ನಾವು ಬಹಳ ಬಲವಾಗಿರ್ತೀವಿ, ಆದರೆ ಒಳಗಡೆ ಸ್ವಲ್ಪ ದಣಿದಿರ್ತೀವಿ. ಈ ಕೆಲಸ ಬಿಡೋದು ಸರಿಯಲ್ಲ, ಈಗ ಅಪಾಯ ತಗೊಳ್ಳೋ ಸಮಯ ಅಲ್ಲ ಎಂದು ಬಹುಜನರ ಮನಸ್ಸಿನಲ್ಲಿ ಪ್ರಶ್ನೆ ಮೂಡುತ್ತೆ. ನಾನು ಎಂತಹ ಜೀವನ ಬದುಕ್ತಿದ್ದೀನಿ ಅಥವಾ ಹೇಗೆ ಜೀವನ ನಿಭಾಯಿಸ್ತಿದ್ದೀನಿ ಎಂಬ ಪ್ರಶ್ನೆಗಳು ಕೂಡ ನಮ್ಮ ಮನಸ್ಸಿನಲ್ಲಿ ಮೂಡಿಬರುತ್ತವೆ. ಯಶಸ್ಸು ಹೊರಗಿಂದ ಕಾಣಿಸುತ್ತೆ, ಆದರೆ ಮನಸ್ಸಿನ ಒಳ ಸಂತೋಷ, ನೆಮ್ಮದಿ ಈ ವಯಸ್ಸಲ್ಲಿ ಖಚಿತವಲ್ಲ. 50-60 ಆಗ್ತಿದ್ದ ಹಾಗೆ ಆರೋಗ್ಯ ಮತ್ತು ನೆಮ್ಮದಿ ನಮ್ಮ ಮುಖ್ಯ ಗುರಿಯಾಗಿರುತ್ತೆ. ವಯಸ್ಸು ಇನ್ನಷ್ಟು ಮುಂದೆ ಹೋದಂತೆ ಈಗ ಯಶಸ್ಸಿನ ಅರ್ಥ ಮತ್ತೊಮ್ಮೆ ಬದಲಾಗುತ್ತದೆ. ಈಗ ಯಶಸ್ಸು ಅಂದರೆ ಒಳ್ಳೆಯ ಆರೋಗ್ಯ, ನಿಶ್ಚಿಂತೆಯಾಗಿ ನಿದ್ದೆ ಮಾಡೋದು, ಒತ್ತಡವಿಲ್ಲದ ಬೆಳಗ್ಗೆ, ನಮ್ಮದೇ ಸಮಯ, ಅರ್ಥಪೂರ್ಣ ಸಂಬಂಧಗಳು ಇತ್ಯಾದಿ ಇತ್ಯಾದಿ. ಈ ಹಂತದಲ್ಲಿ ನಾವು ಅರಿಯುತ್ತೇವೆ ಆರೋಗ್ಯ ಇಲ್ಲದ ಹಣಕ್ಕೆ ಅರ್ಥ ಕಡಿಮೆ ಅಂತ. ಎಲ್ಲ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಯಶಸ್ಸು ಅಪೂರ್ಣ. ಇಲ್ಲಿ ಹೋಲಿಕೆ ಕಡಿಮೆ, ಒಪ್ಪಿಗೆಯೇ ಜಾಸ್ತಿ. ಇದೆಲ್ಲ ಕೇಳಿದ ಮೇಲೆ ಒಂದು ಸತ್ಯ ಏನಪ್ಪಾ ಅಂತಂದ್ರೆ, ಒಂದು ಸತ್ಯ ಏನು ಕಂಡು ಬರುತ್ತೆ ಅಂದರೆ ಯಶಸ್ಸು ಒಂದು ತಾಣವಲ್ಲ, ಅದು ಕಾಲಕ್ಕೆ ಬದಲಾಗುವಂಥದ್ದು ಅಂತ. ಸಮಸ್ಯೆ ಏನಂದ್ರೆ ನಾವು 20 ವಯಸ್ಸಿನ ಯಶಸ್ಸಿನ ಅರ್ಥವನ್ನೇ 50-60 ವಯಸ್ಸಿನಲ್ಲೂ ಅನ್ವಯಿಸುವ ಪ್ರಯಾಸ ಮಾಡಿದರೆ ಯಶಸ್ಸಿನ ಅರ್ಥ ಏನು ಎಂದು ತಿಳಿಯುವುದು ಸ್ವಲ್ಪ ಕಷ್ಟ ಎನಿಸಬಹುದೇನೋ. ಅದಕ್ಕೆ ಎಲ್ಲ ಇದ್ರೂ ತೃಪ್ತಿ ಇಲ್ಲ ಅನ್ನೋ ಭಾವನೆ ಮೂಡಿ ಬರುತ್ತದೆ. ಕೆಲವು ಸತಿ ಮನಸ್ಸಿನ ಅಶಾಂತಿ, ಆತಂಕ ಕೂಡ ಹೆಚ್ಚಾಗಿರುತ್ತೆ. ಈಗ ನಿಮ್ಮ ಮುಂದೆ ನಾನು ಇಡುವ ಸವಾಲು ಅಥವಾ ಪ್ರಶ್ನೆ ಏನಪ್ಪಾ ಅಂದರೆ, ನಿಮ್ಮ ಯಶಸ್ಸಿನ ಅರ್ಥ ಏನು ಮತ್ತು ಅದು ಕಾಲಕ್ಕೆ ಹಂತ ಹಂತಕ್ಕೆ ಹೇಗೆ ಬದಲಾಗುತ್ತಾ ಬಂದಿದೆ ಎನ್ನುವುದು. ದಯವಿಟ್ಟು ಕರೆ ಮಾಡಿ ತಿಳಿಸಿರಿ. ಮುಂದಿನ ವಾರವಾದರೂ ಪರವಾಗಿಲ್ಲ. ಎಲ್ಲರಿಗೂ ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ರಿ. ಇವಾಗ ನನ್ನ ವಯಸ್ಸಿಗೆ ಬಂದರೆ ನಾನು ಯಾವ ಥರ ಸಮಾಧಾನ ಪಟ್ಕೋಬೇಕು ಅಂತ ತುಂಬ ಚೆನ್ನಾಗಿ ಹೇಳಿದ್ರು. ಯಾವುದು ಒತ್ತಡ ಇರಬಾರ್ದು, ಚೆನ್ನಾಗಿ ನಿದ್ದೆ ಬರಬೇಕು. ಹೌದು, ಅದು ಮುಖ್ಯನೇ ಹೊರತು ಅದೇನೋ ಸಾಧಿಸ್ತೀನಿ ಅಂತ ಸುಮ್ಮನೆ ಗಾಳಿ ಜೊತೆ ಹೋರಾಡೋದು ಮುಖ್ಯ ಅಲ್ಲ, ಸಾಧ್ಯವಿಲ್ಲ. ಆ ದಾಹ ಅಂತ ಮುಗಿದು ಹೋಯಿತು ನಮ್ದು. ಹೌದು. ನನಗೆ ಕೇಳಿದ್ರೆ ನಮಗೆಲ್ಲ ಅದು ನಿಜ. ನಾವು ನಮ್ಮ ಬಾಲ್ಯದಲ್ಲಿ ಏನು ನಮ್ಗೆ ಯಶಸ್ಸು ಅಂತ ಅಂದ್ಕೊಂಡಿರ್ತೀವೋ ಅದು ಯೌವನದಲ್ಲಿ ಅದೇ ಇರಲ್ಲ. ಅದಾದಮೇಲೆ ವಯಸ್ಸಾದ್ಮೇಲೆ ಇನ್ನೂ ಅದರ ಬದಲಾಗ್ತಾ ಹೋಗ್ತಾ ಇರುತ್ತೆ. ಆದರೆ ಒಂದು ಈಗ ಮೊನ್ನೆ ತಾನೇ ಓದಿದ ಜ್ಞಾಪಕ ಬರುತ್ತೆ. ಏನು ನಿಮ್ಮ ಜೀವನ ಸಾರ್ಥಕವಾಯಿತು ಅಂತ ಹೇಳೋದಕ್ಕೆ ಏನು ಅಂತ ಕೇಳಿದ್ರೆ ಅವ್ರು ಹೇಳೋದು ಬರೀ ನೀನು ಸಂತೋಷವಾಗಿರೋದಲ್ಲ, ನೀನು ಎಷ್ಟು ಜನನ್ನ ಸಂತೋಷ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೀನು ನಿನ್ನ ಜೀವನದಲ್ಲಿ ಅನ್ನೋದು ಮುಖ್ಯ ಅಂತ. ಅದು ಯಶಸ್ಸು, ನಿಜವಾದ ಯಶಸ್ಸು ಕಡೆಯಲ್ಲಿ ಅಂತ ಹೇಳೋದು. ಬಹಳ ಚೆನ್ನಾಗಿ ಹೇಳಿದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಶಶಿ ಅವರೇ. ಹೌದು, ನಾವು ಆಫೀಸಲ್ಲೂ ಅದೇ ಥರವೇ ಕೆಲಸ ಮಾಡುವಾಗಲೂ ನನಗಿಂತ ಮೇಲ್ಗಡೆ ಇರೋರು ಎಲ್ಲರೂ ನನಗಿಂತ ಚಿಕ್ಕೋರು. ಇವಾಗ ಅವ್ರಿಗೆ ಹೇಳೋದು ನಾನು ಅದನ್ನೇ, ನಟರಾಜ್ ಹೇಳ್ದಾಗೆ, ನಿಮಗೆ ನಿಮ್ಮ ಯಶಸ್ಸು ಅಚೀವ್ ಮಾಡೋದಕ್ಕೆ ನಿಮಗೆ ಏನು ಸಹಾಯ ಬೇಕು ಹೇಳಿ. ನನ್ನ ಕಾಲ ಮುಗಿದೋಗಿದೆ. ಇವಾಗ ನಾನು ನಿಮಗೆ ನಾನು ಸಹಾಯ ಮಾಡ್ಬೋದೋ ಮಾಡಿ, ನಿಮ್ಮ ಯಶಸ್ಸು ಎಲ್ಲಿ ತನಕ ಮುಟ್ಬೋದು ಅದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ ಆಫೀಸಲ್ವೇ ನಾನು ಇವಾಗ. ಹೌದು, ನಿಜ. ತುಂಬಾ ಚೆನ್ನಾಗಿತ್ತು. ಹೀಗೆ ಅಂದ್ರೆ ನಾನು ಅದರಲ್ಲಿ ತುಂಬಾ ಲೈಕ್ ಮಾಡಿ ಇಷ್ಟಪಟ್ಟಿದ್ದೇನು ಅಂದ್ರೆ ಒರಿಜಿನಾಲಿಟಿ. ನೀವು ಇಲ್ಲಿದು ತಗೊಂಡು ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು ಹೇಳಿದೆ, ನಿಮಗನ್ಸಿದ್ದನ್ನು ಹೇಳಿದಿರಿ.
ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಅಂದ್ರೆ ಕೀಪ್ ಇಟ್ ಅಪ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರಲ್ಲ, ಧನ್ಯವಾದಗಳು. ಕೀಪ್ ಇಟ್ ಅಪ್ ಅಂತೀನಿ. ಇನ್ನೊಂದು ಸ್ಪಾನ್ಸರ್ ಸಂದೇಶ ಇದೆ, ಕೇಳೋಣ. ಚಿಕ್ಕದು. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives, all made possible because you choose to bank with them. Proudly part of Bendigo Bank. Hello. Community Bank North Ryde in Cox's Road Mall. ಒಂದು ನಿಮಿಷ. ಈಗ ನಮ್ಮ ಅನು ಶಿವರಾಮ್ ಅವರು ಫೋನ್ ಮಾಡಿದ್ದಾರೆ. ನಮಸ್ಕಾರ ಅನು ಶಿವರಾಮ್ ಅವ್ರಿಗೆ. ನಮಸ್ಕಾರ ಶ್ರೀನಿವಾಸ್. ನಮಸ್ಕಾರ ನಟರಾಜ್. ನಮಸ್ಕಾರ. ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೂ ಸ್ಪಂದಿಸೋಣ ಅನ್ನಿಸ್ತಾ ಇದೆ. ಮೊದಲನೇದಾಗಿ ವಿನತಿ ಅವ್ರು ಹೇಳಿದ್ದು, ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದ್ರೆ, ಈ January 26 ಆಸ್ಟ್ರೇಲಿಯಾ ಡೇನ ಆಚರಣೆ ಮಾಡಬಾರ್ದು. ಅದಕ್ಕೆ ಅಬಾರಿಜಿನಿ ಜನ ಕೇಳ್ಬೇಕಾಗಿಲ್ಲ. ಅದು ನಾವೇ ನಮ್ಮ ಒಂದು ಅಪಾಲಜಿ ಕೇಳಿದೀವಲ್ಲ, ಅದ್ರದ್ದು ಎಕ್ಸ್ಟೆನ್ಷನ್ ಆಗ್ಬೇಕು. ನಾವು ಇನ್ನೊಬ್ಬರ ದೇಶನ ಬಂದು ಆಕ್ರಮಿಸ್ಕೊಂಡು ಅವ್ರನ್ನ ಟೆರಾನಲ್ಲಿ ಸಂದ್ರು, ಅಂದ್ರೆ ಇವರು ಮನುಷ್ಯರೇ ಅಲ್ಲ, ಇವರು ಕ್ಯಾಟಲ್ ಜೊತೆ ಸೆನ್ಸಸ್ ತಗೊಂಡ್ರು 1961 ವರ್ಗು. ಅಷ್ಟು ಅಪಮಾನ ಮಾಡಿರೋದನ್ನ ಸೆಲೆಬ್ರೇಟ್ ಮಾಡೋದು ತುಂಬಾ ಕುಸಂಸ್ಕಾರ ಅಂತ ನಂಗೆ ಅನ್ಸುತ್ತೆ. ಅದು ಸರ್ಕಾರ ತಾನೇ ನಿಲ್ಸ್ಬಿಡ್ಬೇಕು ಇದನ್ನ. ಆಯ್ತು, ಬಂದಿದ್ದಾಯ್ತು, ಚರಿತ್ರೆಯಲ್ಲಿ ತುಂಬಾ ತಪ್ಪುಗಳು ಆಗಿವೆ, ಆದ್ರೆ ಆಗಿರೋ ತಪ್ಪನೆ ಹಿಡಿದು ಸೆಲೆಬ್ರೇಟ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಅದು ಅಗತ್ಯ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಅದನ್ನ ಬಂದ್ವಿ, ಆಯ್ತು, ಇದ್ವಿ, ನಿಮ್ ಮೇಲೆ ಆಳಿ ನಿಮ್ಮನ್ನ ಸಾಕಷ್ಟು ತೊಂದರೆಗೆ ಒಳಪಡಿಸಿದೀವಿ. ಅದನ್ನ ನಾವೇನು ಸಂಭ್ರಮ ಪಡ್ಬೇಕಾಗಿಲ್ಲ. ಅದ್ರ ಬಗ್ಗೆ ಅನ್ನೋ ಒಂದು ಧೋರಣೆ ಬೇಕು ಅಂತ ನಂಗೆ ಅನ್ಸುತ್ತೆ. ಪದೇ ಪದೇ ಸಾರಿ ಹೇಳ್ಬೇಕಷ್ಟೇ. ಸಾರಿ ಹೇಳಾಗಿದೆಯಲ್ಲ, ಮುಂದೆನೂ ಹೇಳ್ಬೋದು. ಮುಂದೆ ಹೇಳ್ಬಹುದು, ಅಥವಾ ಹೋಗ್ಲಿ ಅದನ್ನ ಹೇಳ್ದಿದ್ರು ಚಿಂತೆ ಇಲ್ಲ, ಸುಮ್ಮನೆ ಇರಬಹುದು. ಉಜ್ಜಬೇಕಾದ ಮುಖದ ಮುಂದೆ ಇದ್ ಮಾಡ್ಬೇಕಾದ ಅವಶ್ಯಕತೆ, ಸೆಲೆಬ್ರೇಟ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಇದೇನು ತುಂಬಾ ಹೆಮ್ಮೆಯ ವಿಷಯ ಏನಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ಅನು ಅವರೇ, ನಮಸ್ಕಾರ. ಹೀಗೆ ಫೋನ್ ಮಾಡ್ತಾ ಇರಿ. ಆಮೇಲೆ ಯಶಸ್ಸಿನ ಬಗ್ಗೆನೂ ಅಷ್ಟೇ ಹೇಳಿ. ನನ್ನ ಪ್ರಕಾರ ಯಶಸ್ಸು ನಮ್ಮ ವೈಯಕ್ತಿಕ ಆನೆ, ಅಂದ್ರೆ ನಮ್ಗೆಲ್ರಿಗೂ ಆರೋಗ್ಯ ನೆಮ್ಮದಿ ಬೇಕೇ ಬೇಕು. ಅದಕ್ಕೆ ಸೀಮಿತವಾಗಿರುವೆ ನಮ್ಮ ಪರಿಧಿಯಲ್ಲೇ ನಮ್ಮ ಕೈಲಾದಷ್ಟು ಇನ್ನೊಂದೇ ಒಂದು ಜೀವಕ್ಕೂ ನಮ್ಮಿಂದ ಸಹಾಯ ಆದ್ರೆ, ನಮ್ಮಿಂದ ಅವರಿಗೆ ಯಾವುದೇ ತರದ ಸಾಂತ್ವನ ಸಿಕ್ಕರೆ, ಯಾವುದೇ ತರದ ಸಪೋರ್ಟ್ ಸಿಕ್ಕರೆ, ಅದು ನಮ್ಮ ಜೀವನದ ಯಶಸ್ಸು ಅನ್ಕೋತೀನಿ. ಈ ಒಳ್ಳೆ ಮಕ್ಕಳನ್ನ ಬಿಡೋದು ಕೂಡ, ಸಂಸ್ಕಾರ ಕೊಟ್ಟು ಬೆಳೆಸೋದು ಕೂಡ ಒಂದು ಯಶಸ್ಸು. ಸಮಾಜಕ್ಕೆ ನಾವೇನ್ ಕೊಡ್ತೀವಿ ಅನ್ನೋದು ನಮ್ಮ ಆಚೆಗಿನ ನಮ್ಮ ಸ್ವಾರ್ಥ ಎಲ್ಲ ನೋಡ್ಕೋತೀವಿ, ಎಲ್ಲ ವಯಸ್ಸಿಗೆ ತಕ್ಕ ಹಾಗೆ ಆ ಯಶಸ್ಸುಗಳನ್ನ ಸಂಪಾದಿಸ್ತೀವಿ. ಆದ್ರೆ ಅದ್ರ ಆಚೆಗೆ ಏನ್ ಮಾಡ್ತೀವಿ ಅನ್ನೋದು, ಏನ್ ಬಿಟ್ಟು ಹೋಗ್ತೀವಿ ಅನ್ನೋದು ಯಶಸ್ಸು ಅಂತ ನನ್ನ ಪ್ರಕಾರ. ಖಂಡಿತ. ಆಯ್ತು, ನಮಸ್ಕಾರ. ಥ್ಯಾಂಕ್ ಯು. ನೋಡೋಣ, ಈಗ ತುಂಬಾ ಮಾತಾಡಿದೀವಿ, ಒಂದು ಹಾಡು ಕೇಳ್ಬೋದಾ? ಅದು ಇದ್ರ ಬೆಲೆ ದೇಶಭಕ್ತಿ. ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಸಂವಿಧಾನದ ಘನತೆಯ ಸಾರಲು, ಸಂವಿಧಾನದ ಘನತೆಯ ಸಾರಲು ಭಾರತ ಬಾವುಟ ಏರುತ್ತಿದೆ, ಬಾವುಟ ಹಾರುತ್ತ ಬೀಗುತ್ತಿದೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಲಲಲಲ ಲಲಲಲ ಲಲಲಲ. ಓಹೋ
ಕಣ್ಣಿಗೆ ಎಲ್ಲರೂ ಒಂದೇ, ಹದ್ದು ಮೀರದ ನಿಯಮವಿದೆ. ಕಾನೂನು ಕಣ್ಣಿಗೆ ಎಲ್ಲರೂ ಒಂದೇ, ಹದ್ದು ಮೀರದ ನಿಯಮವಿದೆ. ಸಮಾನತೆಯ ಸಹಬಾಳ್ವೆಯಲ್ಲಿ, ಸಮಾನತೆಯ ಸಹಬಾಳ್ವೆಯಲ್ಲಿ ದೇಶದ ಪ್ರಗತಿಯು ಸಾಗುತ್ತಿದೆ, ಭಾರತದೇಳಿಗೆ ಕಾಣುತ್ತಿದೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಲಲಲಲ 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 ಲಲಲಲ. ಇವತ್ತು ಒಪೆರಾ ಹೌಸ್ ಎಲ್ಲಿದೆಯೋ ಮೊದಲಿಂದ ಹೇಳಿದ್ರು. ಅದೇ ಎರಡು ಟ್ರಿವಿಯಾ ಇನ್ಫಾರ್ಮೇಶನ್ ಏನಂತಂದ್ರೆ, ಮೊದಲು ಒಪೆರಾ ಹೌಸ್ ಇವಾಗ ಎಲ್ಲಿ ಕಟ್ಟಿದಾರೋ, ಎಲ್ಲಿದೆಯೋ ಅಲ್ಲಿ ಅದು ಬೆನಲಾಂಗ್ ಪಾಯಿಂಟ್ ಅಂತ ಕರೀತಾರೆ ಅದನ್ನ. ಅದು ಯಾತಕ್ಕೆ ಬೆನಲಾಂಗ್ ಪಾಯಿಂಟ್ ಅಂತ ಕರೀತಾರೆ ಅಂದರೆ, ಅಲ್ಲಿ ಒಬ್ರು ಮಿಸ್ಟರ್ ಬೆನಲಾಂಗ್ ಅನ್ನೋರು ಅಬೋರಿಜಿನಲ್ ನಾಯಕರು ವಾಸವಾಗಿದ್ರು, ಅವ್ರ ಮನೆ ಅಲ್ಲಿತ್ತು, ಅದಕ್ಕೆ ಅವರನ್ನು ಬೆನಲಾಂಗ್ ಪಾಯಿಂಟ್ ಅಂತ ಕರೆಯೋದು. ಅವರು ಈ ಯುರೋಪಿಯನ್ ಸೆಟಲ್ಮೆಂಟನ್ನು ಸಪೋರ್ಟ್ ಮಾಡಿದವರು. ಇಲ್ಲಿ ಅವ್ರು ಬಂದು ಅವ್ರ ಸೆಟಲ್ಮೆಂಟು ಆಸ್ಟ್ರೇಲಿಯಾಗೆ ಒಳ್ಳೆಯದಾಗಿದೆ ಅಂತ ಹೇಳಿದವರು. ಇನ್ನೊಂದು ಈ 3 ವರ್ಷದಿಂದ ಒಂದು ಆರ್ಟಿಕಲ್ ಸಿಡ್ನಿ ಮಾರ್ನಿಂಗ್ ಹೆರಾಲ್ಡಲ್ಲಿ ಬರೆದವರು ಅಬೋರಿಜಿನಲ್ ನಾಯಕರೊಬ್ಬರು ಹೇಳಿದರು, ಭಾರತದಲ್ಲಿ ಆಚರಿಸುವ ರಿಪಬ್ಲಿಕ್ ಡೇಗೂ ಆಸ್ಟ್ರೇಲಿಯಾ ಡೇಗೂ ಇರುವ ವ್ಯತಿರಿಕ್ತ ಆಬ್ಜೆಕ್ಟಿವ್ ಹೇಳಿ ಒಂದು ಆರ್ಟಿಕಲ್ ಬರೆದಿದ್ರು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎರಡು ಹೇಳಬೇಕಾಗಿತ್ತು ನಾನು ಅಷ್ಟೇ. ಧನ್ಯವಾದಗಳು. ಹೀಗೆ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಅದಕ್ಕೆ ಮುಂಚೆ ಮತ್ತೊಂದ್ಸಲ ಹೇಳ್ಬಿಡೋಣ. ನಾವು ಯುನೈಟೆಡ್ ಇಂಡಿಯನ್ ಅಸೋಸಿಯೇಷನ್ ಅವರ ಅಧ್ಯಕ್ಷರು ಫೋನ್ ಮಾಡಿ ಮಾತಾಡ್ತಾರೆ ಅಂದ್ಕೊಂಡಿದ್ವು. ಅವರಿಗೆ ಕಾಲಾವಕಾಶ ಆಗದೇ ಇರ್ಬೋದು. ಅದರಿಂದ ನಾನೇ ಮತ್ತೊಂದ್ಸಲ ಹೇಳ್ತೀನಿ, ಬರುವ ಶನಿವಾರ 31ನೇ ತಾರೀಕು ವಿಜೃಂಭಣೆಯಿಂದ ಯುನೈಟೆಡ್ ಇಂಡಿಯನ್ ಅಸೋಸಿಯೇಷನ್ ಅವರು ಆಚರಿಸಿರುವಂಥ ಕಾರ್ಯಕ್ರಮ ಆಸ್ಟ್ರೇಲಿಯಾ ಡೇ ಮತ್ತು ಭಾರತದ ಗಣರಾಜ್ಯ ದಿನ. ಅಂದು ಭಾರತ ಸಮುದಾಯದ HSCನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಮತ್ತು ಬೇರೆ ಸಮಾಜ ಸೇವೆಯಲ್ಲಿ ಮುಂದೆ ಬಂದಿರುವಂಥವ್ರಿಗೂ ಸಹ ಒಂದು ಗೌರವ ಸಲ್ಲಿಸುವಂಥ ಒಂದು ಸಮಾರಂಭ. uia.org.au ಇಲ್ಲಿ ಹೋದರೆ ನಿಮಗೆ QR ಕೋಡ್ ಕಂಡು ಬರುತ್ತೆ. ಅದರ ಮೂಲಕ ನೀವು ಟಿಕೆಟ್ ಪಡಿಬಹುದು. ಟಿಕೆಟ್ ದರ $60. ಸೊ ಹೀಗೆ ಹೇಳ್ತಾ ನಾವು ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ನಾವು ಮುಂದಿನ ಭಾನುವಾರ ಅಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿನೀತೇಶ್ ಶರ್ಮಾ, ಗಣೇಶ್ ಪ್ರಸಾದ್, ಅನು ಶಿವರಾಮ್, ಉಷಾ ಅವರಿಗೆಲ್ಲ ನಮ್ಮ ಕೃತಜ್ಞತೆಗಳು. ಹಾಗೆ ಶಶಿಕಾಂತ್ ಅವರಿಗೆ ಕೂಡ ನಿಮ್ಮ ಭೇಟಿ ಮುಂದಿನ ಭಾನುವಾರ ಫೆಬ್ರವರಿ 1ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ. ಹೇಗೆ ಹೇಳ್ತಾ ನಿಮ್ಮನ್ನು ಬೀಳ್ಕೊಳ್ತಾ ಇದ್ದೀನಿ. ನಾನು ಸಿಡ್ನಿ ಶ್ರೀನಿವಾಸ್, ರಾಜ್ ನಟರಾಜನ್, ನಾನು ಶಶಿಕಾಂತ್. ನಮಸ್ಕಾರ. ಶಿಲ್ಪಿಯ ಸ್ಮರಿಸಿ ಬಾಳುವ ನೀತಿಯ ಬೇಲಿಯಲಿ, ಕಾನೂನು ಬರೆದ ಶಿಲ್ಪಿಯ ಸ್ಮರಿಸಿ ಬಾಳುವ ನೀತಿಯ ಬೇಲಿಯಲಿ, ಕೆಡವಿ ಕೊಲ್ಲುವ ಮನಸ್ಸನ್ನು ತಾಳದೆ, ಕೆಡವಿ ಕೊಲ್ಲುವ ಮನಸ್ಸನ್ನು ತಾಳದೆ, ಮೀಯುವ ಸ್ನೇಹದ ಕಡಲಿನಲ್ಲಿ, ಭಾರತಾಂಬೆಯ ಮಡಿಲಿನಲ್ಲಿ ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಗಣರಾಜ್ಯೋತ್ಸವ ಬಂದಿದೆ, ಸಡಗರ ನಾಡಿಗೆ ತಂದಿದೆ. ಸಂವಿಧಾನದ ಘನತೆಯ ಸಾರಲು, ಸಂವಿಧಾನದ ಘನತೆಯ ಸಾರಲು ಭಾರತ ಬಾವುಟ ಏರುತ್ತಿದೆ, ಬಾವುಟ ಹಾರುತ್ತ ಬೀಗುತ್ತಿದೆ. ಗಣರಾಜ್ಯೋತ್ಸವ